ಇಷ್ಟೇ ವಂದನೆಗಳು. ಓಕೆ ಪ್ರಿಯ, ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು, ಕೊಂಡಾಟಗಳು ತಂದೆ. ತಂದೆ, ನಮಗೆ ರಾತ್ರಿ ಎಲ್ಲ ಸುಖವಾದ ನಿಧಿಯನ್ನು ಕೊಟ್ಟು ತಂದೆ ಇವತ್ತು ಜೀವಂತ ದಿನವನ್ನು ಕೊಟ್ಟಿದ್ದೀರಿ ಅಂದರೆ ದೇವರೇ ನಿಮ್ಮ ಕೆಲಸ ಇದೆ, ಅದಕ್ಕಾಗಿ ಈ ದಿನವನ್ನು ಕೊಟ್ಟಿದ್ದೀರಿ ತಂದೆ. ತಂದೆ, ನಮ್ಮೆಲ್ಲರ ವಿಷಯವನ್ನು ಕುರಿತು ನಿಮ್ಮ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದೀರಿ ದೇವರೇ. ನಾವು ಹೇಗೆ ಬದುಕಬೇಕು ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ದೇವರೇ ಬರೆಯಲ್ಪಟ್ಟಿದೆಯಪ್ಪ ತಂದೆ. ಈ ಮುಂಜಾನೆ ಸಹೋದರ ತಂದೆ, ಈ ಗೂಗಲ್ ಮೀಟಿಂಗ್ ಮೂಲಕವಾಗಿ ನಾವೆಲ್ಲರೂ ಸೇರಿ ಬಂದಿದ್ದೀವಪ್ಪ ತಂದೆ. ನಿನ್ನ ಮಾತುಗಳನ್ನು ಕೇಳೋದಕ್ಕೋಸ್ಕರ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ತಂದೆ. ಹೇಳುವಂಥ ನನಗೆ ಪರಿಶುದ್ಧಾತ್ಮ ಜ್ಞಾನವನ್ನು, ಅದೇ ರೀತಿ ಕೇಳುವಂಥ ಎಲ್ಲರಿಗೂ ವಿವೇಕ ಜ್ಞಾನವನ್ನು ದಯಪಾಲಿಸು ತಂದೆ. ಇನ್ನು ಯಾರಾದರೂ ತಂದೆ ಈ ಗೂಗಲ್ ಮೀಟಿಂಗ್ ಜಾಯ್ನ್ ಆಗಬೇಕಾಗಿದ್ದರೆ ಆದಷ್ಟು ಬೇಗ ಬಂದು ಜಾಯ್ನ್ ಆಗುವಂತೆ ಸಹಾಯ ಮಾಡೋ ತಂದೆ. ಮತ್ತು ಅಷ್ಟು ಮಾತಲ್ಲ ತಂದೆ, ನಮ್ಮೆಲ್ಲರನ್ನ ನಿಮ್ಮ ಪ್ರೀತಿಯುಳ್ಳ ಕರೆಗಳಿಗೆ ಒಪ್ಪಿಸಿಕೊಡ್ತೀವಿ. ಪ್ರತಿಯೊಂದು ಮಾತುಗಳನ್ನು ಅರ್ಥ ಮಾಡಿಕೊಂಡು ಜೀವಿಸಲಿಕ್ಕೆ ಸಹಾಯ ಮಾಡು, ಏಸು ಪ್ರಭು ತಂದೆ. ಓಕೆ ಪ್ರೇ. ಕರ್ತನಾದಂಥ ವಂದನೆಗಳು ಅಷ್ಟೇ. ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಈ ಮುಂಜಾನೆ ಸಭೆಯ ಸಮಯದಲ್ಲಿ ಶುಭೋದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರೇ. ದೇವ್ರ ಮಕ್ಕಳೇ, ಮತ್ತೊಂದು ಆವೃತ್ತಿ ದೇವರು ಇಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟೋದಕ್ಕಾಗಿ ನಾನು ಮೊದಲಾಗಿ ತಂದೆಯ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕಿದ್ದೇನೆ ಪ್ರೇ. ದೇವ್ರ ಮಕ್ಕಳೇ, ಇವತ್ತೊಂದು ಪ್ರಾಮುಖ್ಯವಾದಂಥ ವಿಷಯವನ್ನು ನಾನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಒಂದು ಪಾಠದ ಹೆಸರು ಏನೆಂದು ನೋಡುವಾಗ, ಪರಲೋಕ ಪಡೆಯಬೇಕಾದರೆ ಕಷ್ಟಪಡಬೇಕಾ. ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ, ಪರಲೋಕ ಪಡೆಯಬೇಕಾದರೆ ಕಷ್ಟಪಡಬೇಕಾ. ಪ್ರಿಯ ದೇವರ ಮಕ್ಕಳೇ, ಈ ಅಂಶವನ್ನು ಭಾಳ ಜಾಗೃತಿಯಾಗಿ ಹೇಳಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೋಡುವಾಗ ಪ್ರೇ, ಭೂಲೋಕದಲ್ಲಿ ಮನೆಯನ್ನಾಗಿರ್ಬೋದು, ಆಸ್ತಿಯನ್ನಾಗಿರ್ಬೋದು ಕಷ್ಟಪಟ್ಟು ಬೆವರು ಸುರಿಸಿ ಈ ಲೋಕದಲ್ಲಿ ಸಂಪಾದನೆ ಮಾಡಿಕೊಳ್ಬೋದು ಪ್ರೇ. ಆದರೆ ದೇವರ ಸನ್ನಿಧಿಗೆ ಬಂದ ನಂತರ ನನಗೆ ಸ್ಥಳ ಬಂತು, ನನಗೆ ಮನೆ ಬಂತು, ಇದು ದೇವರ ದೃಷ್ಟಿಯಲ್ಲಿ ಚಿಕ್ಕದು ಪ್ರೇ. ನಾವು ಅನೇಕ ಕ್ರೈಸ್ತರನ್ನು ನೋಡ್ತೀವಿ. ನಾನು ದೇವರ ನಂಬುವಂಕಿತವಾಗಿ ತುಂಬ ಕಷ್ಟದಲ್ಲಿದ್ದೆ, ದೇವರ ನಂಬಿದ ಮೇಲೆ ನನಗೆ ಮನೆ ಬಂತು, ಬೈಕ್ ಬಂತು, ಕಾರ್ ಬಂತು ಎಂಬುದಾಗಿ ಸಾಕ್ಷಿಗಳನ್ನು ನೋಡ್ತೀವಿ ಪ್ರೇ. ಆದರೆ ಇದು ದೇವರ ವಿಷಯದಲ್ಲಿ ಭಾಳ ಚಿಕ್ಕದು ಪ್ರೇ, ಚಿಕ್ಕ ವಿಷಯ. ಯಾಕಂದರೆ ದೇವರ ಮಕ್ಕಳೆಂದರೆ ಎಲ್ಲರೂ ಬಯಸುವುದು ಬೇರೆ ಪ್ರೇ, ಎಲ್ಲರೂ ಬಯಸುವಂಥದ್ದು ಬೇರೆ. ನೋಡಿ, ಒಂದು ಗ್ರಾಮದಲ್ಲಿ ದೊಡ್ಡ ವ್ಯಕ್ತಿ ಇದ್ದರೆ ಅಂತ ತಿಳ್ಕೊಳ್ಳಿ ಪ್ರೇ. MLA ಏನೋ MP ನೋ ಅಥವಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ ಅಂದರೆ ನಾವೇನು ಮಾಡ್ತೀವಿ, ಆ ವ್ಯಕ್ತಿನ ತೋರಿಸಿ ನಾವು ಹೆಚ್ಚಿಸ್ಕೊಳ್ತೀವಿ ಪ್ರೇ. ನೋಡಿ, ನಾವು ಇಂಥ ಒಂದು ಕುಟುಂಬದಲ್ಲಿ ಬಂದವರು, ನಮ್ಮ ಕುಟುಂಬದಲ್ಲಿ ಇಂಥ ಒಂದು ಇವರು MLA ಆಗಿದ್ದಾರೆ, MP ಆಗಿದ್ದಾರೆ, ನಾವು ಇಂಥ ಒಂದು ದೊಡ್ಡ ಕುಟುಂಬದವರು ಬಂದವರು ಎಂಬುದಾಗಿ ಅನೇಕರು ನಾವೇನು ಮಾಡ್ತೀವಿ, ಹೆಚ್ಚಿಸ್ಕೊಳ್ತಿರ್ತಾರೆ ಆ ವ್ಯಕ್ತಿನ ತೋರಿಸಿ. ಆದರೆ ಕ್ರೈಸ್ತರು ಯಾರನ್ನು ಪರಿಚಯ ಮಾಡಬೇಕಾದ್ರೆ, ದೇವರು ನಂಬಿದಂಥ ಮಕ್ಕಳು ಯಾರನ್ನು ನೋಡಿ ನಾವು ಪರಿಚಯ ಮಾಡಬೇಕು. ನಮ್ಮ ದೇವರು ಪರಲೋಕ ತಂದೆ ಪ್ರೇ. ತಂದೆ, ನಮ್ಮ ದೇವರು ದೊಡ್ಡ ದೇವರೊಂದು ಉನ್ನತ ರೀತಿಯಲ್ಲಿ ನಾವು ಪರಿಚಯ ಮಾಡಬೇಕು. ಯಾಕಂದರೆ ಪ್ರೇ, ಈ ವಿಶ್ವ ದೇವರ ಕೈಲಿದೆ ಪ್ರೇ. ಈ ವಿಶ್ವ ಬಂದು ದೇವರ ಕೈಲಿದೆ. ಅದರಿಂದ ಆ ದೇವರು ನಮ್ಮ ತಂದೆ. ಆ ದೇವರಿಗೆ ಮಕ್ಕಳಾಗಿರೋ ನಾವು ಭೂಮಿಯಲ್ಲಿ ಆ ದೇವರ ಮೂಲಕ ಬಂದಿದ್ದೀವಿ. ನಾವೆಲ್ಲರೂ ದೇವರ ಮೂಲಕ ಬಂದಿದ್ದೀವಿ. ಯಾಕಂದ್ರೆ ನೋಡ್ಬೇಕ್ರೆ, ಇಲ್ಲಿ ನಾವು ದೇವರನ್ನ ಇವತ್ತು ಯಾವುದನ್ನು ಇದನ್ನು ನೋಡ್ತಾ ಇದ್ದೀವಿ, ಕೆಲಸ, ಸಂಪಾದನೆ. ಇವತ್ತು ನೋಡುವಾಗ ದೇವರ ಬಳಿಗೆ ಬರುವಂಥವ್ರು ನಮಗೆ ಕೆಲಸ ಬೇಕು, ನನಗೆ ಮನೆ ಬೇಕು, ಇದಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಹೊರತು ದೇವ್ರ ಮಕ್ಕಳೇ, ಯೇಸುವನ್ನು ಹಿಂಬಾಲಿಸೋದಕ್ಕೆ ಬಂದ ಒಬ್ಬ ಐಶ್ವರ್ಯವಂತ ನೋಡೋಣ ಪ್ರೇ. ಒಬ್ಬ ವ್ಯಕ್ತಿ, ಒಬ್ಬ ಯೌವನಸ್ಥನು ಯೇಸುವನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾನೆ ಪ್ರೇ. ಯೇಸುವನ್ನು ಹಿಂಬಾಲಿಸ್ಕೊಂಡು ಬಂದು ಅವನು ಯೇಸು ಸ್ವಾಮಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಪ್ರೇ. ಯಾವ ಪ್ರಶ್ನೆ ನೀವು ನೋಡುವಾಗ, ಮಾರ್ಕನ ಬರೋ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನದಿಂದ ಓದಿಕೊಳ್ಳೋಣ ಪ್ರೇ. ಮಾರ್ಕನ ಬರೋ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ
ಒಬ್ಬನು ಓಡುತ್ತಾ ಆತನ ಎದುರಿಗೆ ಬಂದು ಮೊಣಕಾಲೂರಿ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಮೋಸ ಮಾಡಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿರುವಷ್ಟೇ ಎಂದು ಹೇಳಿದನು. ಅವನು ಆತನಿಗೆ, ಬೋಧಕನೇ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತಿಗೆ ಮೊರೆಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ನೋಡಿ, ಇಲ್ಲಿ ಒಬ್ಬ ಐಶ್ವರ್ಯವಂತರು ಬಂದು ಯೇಸು ಕ್ರಿಸ್ತನ ಬಳಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಹೇಳ್ತಾರೆ. ಅಲ್ಲಿ ಆ ಯೇಸು ಕ್ರಿಸ್ತನು ಆ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅನೇಕರು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಯೌವನಸ್ಥನು ಐಶ್ವರ್ಯವಂತರು ಬಂದು ಯೇಸುವನ್ನು ಕೇಳ್ತಿದ್ದಾನೆ, ಯೇಸುವೆ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವನ ಪಡೆಯಬೇಕಾದ್ರೆ ಏನು ಮಾಡಬೇಕು? ನೋಡು, ದೇವ್ರ ಮಕ್ಕಳ ಆತನ ಪ್ರಶ್ನೆ ನೋಡಿ, ನಾನು ಪರಲೋಕವನ್ನು ಪಡೆಯಬೇಕಾದ್ರೆ, ಈ ಲೋಕವನ್ನು ಬಿಟ್ಟು ಹೋದ ನಂತರ, ನಾನು ಮರಣಿಸಿದ ನಂತರ ಆ ಸ್ವರ್ಗ ರಾಜ್ಯವನ್ನು ನಾನು ಪಡೆಯಬೇಕಾದ್ರೆ ನಾನು ಏನು ಮಾಡಬೇಕು, ಹೇಗೆ ಅದರ ಮಾರ್ಗ ಹೇಗೆ ಅಂತ ಯೇಸು ಕ್ರಿಸ್ತರನ್ನ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತರು ಆ ಇಸ್ರಾಯೇಲರಿಗೆ ಕೊಟ್ಟಂಥ ಆ ಆಜ್ಞೆಗಳನ್ನು ಹೇಳ್ತಾ ಇರ್ತಾರೆ. ವ್ಯಭಿಚಾರ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಮತ್ತೊಬ್ಬರ ಸೊತ್ತನ್ನು ಅಪೇಕ್ಷಿಸಬಾರದು. ಈ ರೀತಿ ಹೇಳುವಾಗ ಅವನು ಧೈರ್ಯವಾಗಿ ಹೇಳ್ತಾನೆ, ನಾನು ಇದನ್ನು ಚಿಕ್ಕಂದಿಂದಲೂ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ತಾನಪ್ಪ. ನಾನು ಚಿಕ್ಕ ವಯಸ್ಸಿನಿಂದಲೂ ನನಗೆ ತಂದೆ ತಾಯಿಗಳು ಇದನ್ನು ಬೋಧನೆ ಮಾಡಿದ್ದಾರೆ, ಇದನ್ನು ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ಕೊಂಬಂದಿದ್ದೀನಿ ಅಂತ ಯೇಸು ಕ್ರಿಸ್ತರ ಬಳಿ ಈ ಒಂದು ಯೌವನಸ್ಥನು ಹೇಳ್ತಾ ಇದ್ದಾನೆ. ಅಂದರೆ ಇವನಿಗೆ ಎಷ್ಟು ಧೈರ್ಯ ಇದೆ ನೋಡಿ. ಇವನು ಮಾಡಿದಿರೋದ್ರಿಂದ ಆ ಯೇಸು ಕ್ರಿಸ್ತನ ಬಳಿಯಲ್ಲಿ ಇಂಥ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ದೇವ್ರ ಮಕ್ಕಳೇ. ನಾನು ಚಿಕ್ಕ ಹುಡುಗರಿಂದಲೂ ಸಹ ಇವೆಲ್ಲವನ್ನ ಪಾಲಿಸ್ತಾ ಬಂದಿದ್ದೇನೆ. ಆದರೆ ದೇವ್ರ ಮಗ ಆಲೋಚನೆ ಮಾಡ್ರಿ, ಇಲ್ಲಿ ಯೇಸು ಕ್ರಿಸ್ತನ ಹೇಳುವಂಥ ಮಾತು ಅವನನ್ನು ದೃಷ್ಟಿಸ್ತಾ ಇದ್ದಾರೆ. ದೃಷ್ಟಿ ಇದೆಲ್ಲ ಮಾಡಿಕೊಂಡು ಬಂದರೂ ಸಹ ಯೇಸು ಕ್ರಿಸ್ತನೊಂದು ಮಾತು ಹೇಳ್ತಾರೆ, ನಿನಗೆ ಒಂದು ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಒಂದು ಕಮ್ಮಿ ಆಗಿದೆಯಪ್ಪ ನಿನಗೆ, ಆ ಪರಲೋಕ ರಾಜ್ಯವನ್ನು ನೀನು ಪಡೆಯಬೇಕಾದ್ರೆ ನಿನ್ನ ಜೀವಿತದಲ್ಲಿ ಒಂದು ಕಮ್ಮಿ ಆಗಿದೆ, ಅದನ್ನು ನೆರವೇರಿಸು, ನಿನ್ನೆ ಖಂಡಿತವಾಗಿಯೂ ನಿನಗೆ ನಿತ್ಯ ಜೀವ ಸಿಗ್ತದೆ, ಅದನ್ನು ಹಿಂಬಾಲಿಸು. ಮತ್ತು ಏನು ಹೇಳ್ತಾರೆ ಯೇಸು ಕ್ರಿಸ್ತರು, ನೀನು ಆ ಒಂದು ಪರಲೋಕವನ್ನು ಪಡೆಯಬೇಕಾದ್ರೆ ಅಲ್ಲಿ ಹೇಳ್ತಾರೆ ದೇವ್ರ ವಾಕ್ಯ, ನಿನ್ನ ಬದುಕನ್ನೆಲ್ಲ ಮಾರಿ, ನಿನ್ನ ಆಸ್ತಿಯನ್ನು ಮಾರಿ ಮಾಡಿದ್ರೆ ನೀನು ಬಡವರಿಗೆ ಕೊಡು ಅಂತ ಹೇಳ್ತಾನೆ. ಬಡವರಿಗೆ ಕೊಡು. ಏನಕ್ಕೆ ಯೇಸು ಕ್ರಿಸ್ತನ ಬಡವರಿಗೆ ಕೊಡು ಅಂತ ಹೇಳ್ತಿದ್ದಾರೆ ಅಂದರೆ, ಇವತ್ತು ನೋಡುವಾಗ ಪ್ರಪಂಚದಲ್ಲಿ ನಾವೊಂದು ಫಂಕ್ಷನ್ ಆಗಲಿ ಒಂದು ಏನಾದರೂ ಮಾಡುವಾಗ ದೊಡ್ಡ ದೊಡ್ಡ ಶ್ರೀಮಂತರನ್ನ ನಾವು ನೋಡ್ತೀವಿ. ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಾವು ಹೇಳ್ತೀವಿ, ಒಂದು ಊಟವನ್ನು ಕೊಡಬೇಕಾದ್ರೂ ಸಹ ಇರುವಂಥರಿಗೆ ನಾವು ಕೊಡ್ತೀವಿ. ದೇವ್ರ ಮಕ್ಕಳೇ, ಅವ್ರಿಗೆ ನೀನು ಕೊಟ್ಟರೆ ಅವರು ಒಂದು ನಿನ್ನ ಕರೆದಿದ್ದಾರೆ, ನೀವು ಅವರು ನಿನ್ನ ಕೊಡ್ತಾರೆ. ಬಡವರಿಗೆ ಕೊಡುವಾಗ ಅವ್ರು ವಾಪಸ್ ಕೊಡೋಕ್ಕಾಗಲ್ಲ. ಹಾಗಾದ್ರೆ ಪರಲೋಕದಲ್ಲಿ ಆಶೀರ್ವಾದವಾಗ್ತದೆ. ಪರಲೋಕದಲ್ಲಿ ದೇವರು ಉನ್ನತ ಸ್ಥಾನದಲ್ಲಿ ನಮಗೆ ಕೊಡ್ತಾನಪ್ಪ. ಅದಕ್ಕಾಗಿ ದೇವರು ಹೇಳ್ತಾರೆ, ನಿನ್ನ ಆಸ್ತಿಯನ್ನು ಮಾರಿ ನೀನು ಬಡವರಿಗೆ ಕೊಡು ಎಂಬುದಾಗಿ ಹೇಳ್ತಾನೆ. ಅಯ್ಯೋ, ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ನಾವು ಕೊಡಬೇಕಾ? ಆದರೆ ಇವತ್ತಿನ ದಿನಗಳಲ್ಲಿ ನೋಡುವಾಗ ಬೋಧಕರಾಗಿರ್ಬೋದು, ಅನೇಕ ಜನರು ಏನಕ್ಕಾಗಬೇಕಾದ್ರೆ, ಯೇಸು ಸ್ವಾಮಿ ನಮಗೆ ಕೊಡ್ತಾರೆ, ನಾವು ದೇವರು ನಂಬಿದ್ರೆ ನಮಗೆ ಆಸ್ತಿ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಮನೆ ಕೊಡ್ತಾರೆ. ಅದೇ ರೀತಿ ಬೋಧನೆ ಮಾಡುವಂಥವ್ರು ಸಹ ಇದೇ ರೀತಿ ಅವ್ರು ಹೇಳ್ತಾ ಇರ್ತಾರೆ, ನೀವು 2 ವಾರ ಬನ್ನಿ, 3 ವಾರ ಬನ್ನಿ, ರಾತ್ರಿ ಪ್ರಾರ್ಥನೆ ಮಾಡಿ, ಉಪವಾಸ ಪ್ರಾರ್ಥನೆ ಮಾಡಿರಿ, ಕಣ್ಣೀರಿಂದ ಪ್ರಾರ್ಥನೆ ಮಾಡಿರಿ, ನಿಮಗೆಲ್ಲ ಆಶೀರ್ವಾದ ಆಶೀರ್ವಾದ ಆಶೀರ್ವಾದ. ಆದರೆ ಇಲ್ಲಿ ನೋಡಿದ್ರೆ ಯೇಸು ಕ್ರಿಸ್ತರು ಹೇಳ್ತಿದ್ದಾರೆ, ನೀನು ಪರಲೋಕವನ್ನು ಪಡಿಬೇಕಾದ್ರೆ, ನಿತ್ಯ ಜೀವನ ಪಡಿಬೇಕಾದ್ರೆ ನೀನು ದೇವರ ದೃಷ್ಟಿಯಲ್ಲಿ ಎಲ್ಲವನ್ನ ಖಾಲಿ ಮಾಡ್ಕೋಬೇಕು, ನೀನು ದೇವರಿಗೆ ನೀನು ಕೊಡಬೇಕು, ಮತ್ತೆ ಬಡವರಿಗೆ ನಿನ್ನ ಆಸ್ತಿನ ಮಾರಿ ಕೊಡು ಅಂತ ಹೇಳ್ತಿದ್ದಾರೆ. ದೇವ್ರ ಮಕ್ಕಳು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿನ್ನ ಆಸ್ತಿನ ಮಾರಿ ಎಲ್ಲರೂ ಕೊಡುವಾಗ ನಿನಗೆ ನಿತ್ಯ ಜೀವ ಸಿಗ್ತದೆ ಎಂದು ಹೇಳುವಾಗ
ಇವತ್ತಿನ ದಿನದಲ್ಲಿ ದೇವರ ಹತ್ರ ಬಂದರೆ ನಿಮಗೆ ಎಲ್ಲ ಸಿಕ್ಕಂತ ಹೇಳ್ತಿದ್ದಾರೆ ಪ್ರೆ. ಅನೇಕರು ಮೋಸ ಮಾಡ್ತಾ ಇದ್ದಾರೆ. ನಿಮ್ಮ ವಿರೋಧಿ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ ಪ್ರೆ. ನಿಮಗೆ ಮಾಟ ಮಂತ್ರ ಮಾಡಿದರೆ ಅದನ್ನು ಬಂದು ನಾನು ಆ ಮಾಟ ಮಂತ್ರವನ್ನು ತೆಗಿತೀನಿ, ಪ್ರಾರ್ಥನೆ ಮಾಡಿ ನೀವು ಕಾಣಿಕೆ ಕೊಡಿ ಅಂತ ಹೇಳ್ತಿದ್ದಾರೆ ಪ್ರೆ. ಮೊದಲೇ ತುಂಬ ಕಷ್ಟದಲ್ಲಿ ಅವರು ಆ ದೇವರ ಬಳಿಗೆ ಬಂದಿದ್ದಾರೆ. ಅದರಲ್ಲಿ ಇವರು ಇನ್ನೊಂದು ಕಷ್ಟವನ್ನು ಹಾಕಿ ಕೊನೆಗೆ ಏನು ಮಾಡ್ತಾರೆ, ಅನೇಕ ವಸ್ತುಗಳನ್ನು ಕೊಡ್ರಿ, ನಾವು ನಿಮಗೋಸ್ಕರ ಏನು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಿಮಗೆ ಪರಿಹಾರ ಮಾಡ್ತೀವಿ. ಯೇಸುವಿನ ಹೆಸರಲ್ಲಿ ಪವಿತ್ರಾತ್ಮನಿಗೆ ಎಂಥ ಮೋಸ ನಡೀತಿದೆ. ಯಾವ ರೀತಿ ಈ ಭೂಮಿಯಲ್ಲಿ ಅನೇಕ ಶಾಸ್ತ್ರ ಹೇಳುವಂಥವಂಥವ್ರು, ಅಲ್ಲಲ್ಲಿ ಗಿಳಿಶಾಸ್ತ್ರ ಹೇಳುವಂಥವ್ರು ಯಾವ ರೀತಿ ಜನರನ್ನ ಮರಳು ಮಾಡ್ತಾರೋ ಅದೇ ರೀತಿ ಇವತ್ತು ಸಭೆಗಳಲ್ಲಿ ವಿಶ್ವಾಸಗಳನ್ನು ಮರಳು ಮಾಡ್ತಿದ್ದಾರೆ. ನೀವು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕು, ದೇವರ ವಾಕ್ಯವನ್ನು ಬಲವಾಗಿ ಹಿಡ್ಕೊಳ್ಬೇಕು, ದೇವ್ರಿಗಾಗಿ ಬದುಕಬೇಕಂತ ಹೇಳಿದ್ರೆ ನಾವು ನಿಮಗೆ ಮಾಟಮಂತ್ರವನ್ನು ಮಾಡಿದ್ದಾರೆ, ನಾವು ಅದನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳಿ ಯೇಸು ಸ್ವಾಮಿ ಹೆಸರಲ್ಲಿ, ಪವಿತ್ರಾತ್ಮ ಹೆಸರಲ್ಲಿ ಅನೇಕ ಅಮಾಯಕ ವಿಶ್ವಾಸಿಗಳನ್ನು ಏನು ಮಾಡಿದ್ರೆ ಮೋಸ ಮಾಡಿ ನರಕದ ಪಾಲು ಮಾಡ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಯಾಕಂದರೆ ಯೇಸು ಕ್ರಿಸ್ತನ ಒಂದು ಮಾತು ಹೇಳಿದಾರೆ, ಉಚಿತವಾಗಿ ಮಾಡಿರಿ, ಒಂದು ವೇಳೆ ನಿಮಗಿಷ್ಟ ಆದರೆ ಕೊಡಿದ್ರೆ. ಯೇಸು ಕ್ರಿಸ್ತನ ಹೇಳುವಂಥ ಮಾತು ನೋಡ್ರಿ, ಮತ್ತಾಯನ ಬರೋ ಸುವಾರ್ತೆ 10ನೇ ಅಧ್ಯಾಯ ಅಲ್ಲಿ ಒಂದು ಮಾತನ್ನು ಯೇಸು ಸ್ವಾಮಿಯವರು ಹೇಳುವಂಥ ಮಾತು ನೋಡಿಕ್ರೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿಕ್ರೆ. 10ನೇ ಅಧ್ಯಾಯ ಮತ್ತೆ ಅಲ್ಲಿ ನೋಡುವಾಗ 8ನೇ ವಚನ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ನೋಡಿ, ಇಲ್ಲಿ ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ಅಪೊಸ್ತಲರು ಹೇಳುವಂಥ ಮಾತುಗಳು, ಉಚಿತವಾಗಿ ಕೊಡ್ರಿ ಏನಂತ ಅಲ್ಲಿ ಹೇಳ್ತದೆ, ಉಚಿತವಾಗಿ ಹೊಂದಿರಿ, ಉಚಿತವಾಗಿ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಾವು ಏನಾಗ್ತಿದ್ರೆ, ಇಲ್ಲಿ ಒಂದು ವೇಳೆ ನಮಗೆ ಇಷ್ಟವಾದರೆ ಕೊಡೋಣ, ಖಂಡಿತವಾಗಿ ನಾನು ದೇವರ ಸೇವೆ ಕೊಡಬೇಕು, ಬಲವಂತ ಇಲ್ಲ ನಾನು ದೇವರ ಸೇವೆ ಕೊಡಬೇಕು, ಇದ್ರ ಮೂಲಕ ಸುವಾರ್ತೆ ಸಾರಲ್ಪಡಬೇಕು, ಈ ರೀತಿ ನಿನ್ನಲ್ಲಿ ಆಸಕ್ತಿ ಬಂದಾಗ ಖಂಡಿತವಾಗಿ ನೀನು ಕೊಡೋದು ಸಹಜ. ಆದರೆ ಬಲವಂತ ಮಾಡಬಾರ್ದು, ನೀನು ಕೊಡಲೇಬೇಕಂತ ಒತ್ತಾಯ ಮಾಡಬಾರ್ದು ಪ್ರೆ. ಯಾಕಂದರೆ ಮೋಸ ನಡೀತದೆ ಪ್ರೆ. ಒಬ್ಬ ಯುವಕ ಬಂದಾಗ ಎಲ್ಲವನ್ನ ಮಾರಿ ನಾನು ಹಿಂಬಾಲಿಸು ಅಂತ ಹೇಳ್ತದೆ ಯೇಸು. ನಿತ್ಯ ಜೀವನ ಪಡಿಬೇಕಾದ್ರೆ ಈ ಭೂಮಿಯಲ್ಲಿ ಎಲ್ಲವನ್ನ ಮಾರಿ ಬಡವರ ಕೊಟ್ಟು ನಾನು ಹಿಂಬಾಲಿಸು. ಆದರೆ ಅದು ಅವನಿಗಿಷ್ಟ ಇಲ್ಲ ಪ್ರೆ, ಅವನಿಗಿಷ್ಟ ಇಲ್ಲ. ಮುಖವನ್ನು ಬಾಡಿದವನಾಗಿ ಅದನ್ನು ಓಡಿ ಹೋಗ್ತಾನೆ ಪ್ರೆ. ಇವತ್ತು ಸಹ ಮನುಷ್ಯನಿಗೆ ದೇವರ ವಿಷಯದಲ್ಲಿ ಆತನು ಒಂದು ಸೇವೆ ಮಾಡೋಕ್ಕೆ ಇಷ್ಟ ಇಲ್ಲ. ಹೌದು ಪ್ರಿಯ, ಯಾಕಂದರೆ ನಮಗೆ ಶಾಶ್ವತವಾದ ಲೋಕ ಇದೆ ಪ್ರಿಯ, ಪರಲೋಕ ರಾಜ್ಯ. ಆ ಪರಲೋಕ ರಾಜ್ಯದಲ್ಲಿ ನಾವು ಹೋಗ್ಬೇಕಂದ್ರೆ ಈ ಲೋಕದ ದೇವರ ಆಜ್ಞೆಗಳನ್ನ ಪಾಲಿಸಬೇಕಾಗ್ತದೆ ಮತ್ತು ನಾವು ದೇವರ ಸೇವೆಗೆ ಉತ್ತಮವಾದ ರೀತಿಯಲ್ಲಿ ನಾವು ಕೊಡಬೇಕಾಗ್ತದೆ ಪ್ರಿಯ. ಅದನ್ನೇ ಯೇಸು ಕ್ರಿಸ್ತರು ಹೇಳ್ತಾ ಅಂತ ಮಾತು. ನಿಮಗೆ ನಿತ್ಯ ಜೀವ ಬೇಕಾದ್ರೆ ನಿನ್ನ ಆಸ್ತಿನ ಮಾರಿ ಬಡವರ ಕೊಡು ಅಂತ ಹೇಳ್ತಾರೆ. ಆದರೆ ಇವತ್ತಿನಲ್ಲಿ ನೋಡುವಾಗ ನೀವು ಬನ್ನಿ ದೇವರು ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ನಿತ್ಯ ಜೀವನ ಪಡಿಬೇಕಾದ್ರೆ ಪ್ರೆ ಕೆಲವನ್ನ ನಾವು ಕಳ್ಕೋಬೇಕಾಗ್ತದೆ ಪ್ರೆ. ಕೆಲವನ್ನ ನಾವು ದೇವರ ದೃಷ್ಟಿಯಲ್ಲಿ ಎಲ್ಲವನ್ನ ನಾವು ಬಿಡಬೇಕಾಗ್ತದೆ. ಇಲ್ಲಿ ಯುವಕನು ಎಲ್ಲವನ್ನ ಮಾರಿ ನಾನು ಹಿಂಬಾಲಿಸಿದ್ರೆ ಯೇಸು ಹೇಳ್ತಾ ಇದ್ದಾರೆ ಪ್ರೆ, ಯೇಸುವೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ನೀವು ಯೇಸುವನ್ನು ನಂಬಿದ್ರೆ ದೇವರು ಅದು ಕೊಡ್ತಾನೆ ಇದು ಕೊಡ್ತಾನೆ ಎಂಬುದಾಗಿ. ಹೌದು ಪ್ರಿಯ, ಈ ಲೋಕದಲ್ಲಿ ನೀನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ, ಬೆವರು ಸುರಿಸಿ ಸಂಪಾದನೆ ಮಾಡಿದ್ರೆ ನೀನು ಚೆನ್ನಾಗಿರ್ಬೋದು. ಆದರೆ ಪರಲೋಕ ಸಿಗಬೇಕಾದ್ರೆ ನೀನು ಯೇಸು ಕ್ರಿಸ್ತನ ಹಿಂಬಾಲಿಸಬೇಕು. ಅನೇಕ ತ್ಯಾಗಗಳನ್ನು ನೀನು ಮಾಡಬೇಕಾಗ್ತದೆ. ನಾವು ನೋಡ್ತೀವಿ ಸತ್ಯವೇದದಲ್ಲಿ ಒಬ್ಬ ಐಶ್ವರ್ಯವಂತನಿದ್ದಾನೆ ಪ್ರಿಯ, ಮತ್ತೊಬ್ಬ ಐಶ್ವರ್ಯವಂತನು, ಅವನ ಹೆಸರು ಜಕ್ಕಾಯ ಎಂಬುದಾಗಿ. ನಾವು ಲೂಕನ ಬರೋ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10ನೇ ವಚನಗಳನ್ನ ನಾವು ಓದುವಾಗ ಇಲ್ಲಿ ಜಕ್ಕಾಯನ ಮನಸ್ಸಲ್ಲಿ ಯೇಸುನ ನೋಡ್ಬೇಕಂತ ಪ್ರೆ, ಯೇಸುನ ನೋಡ್ಬೇಕಂತ ಮನಸ್ಸು ಪೂರ್ತಿಯಾಗಿ ಹುಡುಕಿದರೆ ಖಂಡಿತವಾಗಿ ಪ್ರೆ ಅದರಿಂದ ಯೇಸು ಹೋಗ್ತಾರೆ, ಮನಪೂರ್ವಕವಾಗಿ ಹುಡುಕಬೇಕು. ಆದರೆ ಆ ಜಕ್ಕನು ಹೇಳಿದ ಮಾತನ್ನು ನೋಡಿ ಪ್ರೆ,
ಆ ಜಕ್ಕಾಯನು ಆ ಒಂದು ಲೂಕನ ಸುವಾರ್ತೆಯಲ್ಲಿ ಹೇಳುವಂಥ ಮಾತು, ಆ ಜಕ್ಕಾಯನು ಐಶ್ವರ್ಯವಂತನು ಯೇಸುವನ್ನು ನೋಡ್ಬೇಕಂತ ಅಪೇಕ್ಷಿಸಿದ್ದಾನೆ. ಕೊನೆಗೆ ಅವನು ಬಹಳ ಗಿಡ್ಡನಾದ್ರಿಂದ ಕಾರಣ ಆಲದ ಮರವನ್ನು ಹತ್ತಿದ್ದಾನೆ. ಅಂದರೆ ಆಲದ ಮರವನ್ನು ಆದ ಅಷ್ಟೊಂದು ಜನಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತರು ಆ ಜಕ್ಕಾಯನ ನೋಡ್ತಿದ್ದಾರೆ. ಜಕ್ಕಾಯನ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕಂತಿದ್ದೀನಿ. ಕೊನೆಗೆ ಅಲ್ಲಿರುವಂಥ ಎಲ್ಲ ಜನರು, ದೀನಪಯಿತನು, ಈತನೊಬ್ಬ ಸುಂಕಗಾರನು, ಮೋಸ ಮಾಡುವಂಥವನು, ಇಂಥವನ ಮನೆಗೆ ಯೇಸು ಕ್ರಿಸ್ತನು ಹೋಗ್ತಾನೆ ಎಂಬುದಾಗಿ ಅನೇಕರು ಪಿಸಿ ಕೊಡ್ತಾ ಇದ್ದಾರೆ, ಮತ್ತೆ ಗುಣಗುಡ್ತಾ ಮಾತಾಡ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಆತನ ಮನೆಗೆ ಹೋಗಿ ಕೆಲವು ಮಾತನಾಡುವಾಗ ಅದನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತಾ ಇದ್ದಾನೆ. ಪರಿವರ್ತನೆ ಹೊಂದಿ ಏನಂತ ಹೇಳ್ತಾರೆ ಗೊತ್ತಪ್ಪಿದ್ರೆ, ಯೇಸುವೆ, ಒಂದು ವೇಳೆ ಅನ್ಯಾಯ ಮಾಡಿದರೆ, ಮೋಸ ಮಾಡಿದರೆ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಕೊಡ್ತೇನೆ. ಅನ್ಯಾಯವಾಗಿ ಅಂತ ತಗೊಂಡ್ರೆ ನಾನು 4% ವಾಪಸ್ ಕೊಡ್ತೇನೆ. ನೋಡಿಪ್ಪ, ಎಂಥ ಒಂದು ತ್ಯಾಗವನ್ನು ಮಾಡ್ತಾರಂತೆ. ಎಷ್ಟು ವಿಧೇಯತೆ ಹೇಳಿದ್ರೆ ನೋಡಿ, ಇರುವಂಥ ಆಸ್ತಿಯನ್ನು ದೇವರ ಸೇವೆಗೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಈಗ ನೋಡಿ, ಈಗಿನ ಸೇವಕರು ಹೇಳ್ತಾರೆ, ಯೇಸು ನಂಬಿದ್ರೆ ಆಶೀರ್ವಾದದ ಮೇಲೆ ಆಶೀರ್ವಾದ, ಮನೆ ಮೇಲೆ ನಿನ್ನ ಮನೆ ಕಟ್ತೀಯಾ, ನಿನ್ನ ಕಾರ್ ತಗೊಳ್ತೀಯಾ. ನೋಡುವಾಗ ಎಲ್ಲರನ್ನ ಭ್ರಷ್ಟರಾಗಿ ಮಾಡಿದ್ದಾರೆ. ಎಲ್ಲ ವಿಶ್ವಾಸಿಗಳನ್ನ ಭ್ರಷ್ಟರಾಗಿ ಮಾಡಿದ್ರೆ ಈ ಲೋಕದಲ್ಲಿ ಆ ಯೇಸುನ ನಂಬಿದ್ರೆ ನಿಮ್ಗೆ ಏನೋ ಸಿಗ್ತದೆ ಅಂತ ನಂಬಿಸ್ತಾ ಇದ್ದಾರೆ. ದೇವರು ಮಕ್ಕಳೇ, ನೋಡುವಾಗ ಹೇಳಿ ಪ್ರಶ್ನೆ ಎಲ್ಲರನ್ನ ಇದು ಪವಿತ್ರಾತ್ಮ ವಿರುದ್ಧವಾದ ಪಾಪ ಮಾಡಿದ್ದಾರೆ. ಯಾಕಂದ್ರೆ ಪವಿತ್ರಾತ್ಮ ವಿರುದ್ಧವಾಗಿ ಪಾಪ ಮಾಡಿದಾಗ ಈಗಿನ ಸಮಯದಲ್ಲಾಗಲಿ ಮುಂದಿನ ಸಮಯದಲ್ಲಾಗಲಿ ಕ್ಷಮಾಪಣೆ ಇಲ್ಲ. ಯಾಕಂದ್ರೆ ಅನೇಕರು ದೇವರು ನಂಬಿದೀವಿ ಎಂದು ಮೋಸ ಮಾಡ್ತಾ ಇರ್ತಾರೆ. ಮುಂಬರುವ ದಿನಗಳಲ್ಲಿ ಅವರಿಗೆ ಕ್ಷಮಾಪಣೆ ಇಲ್ಲ. ಸತ್ತರೆ ಖಂಡಿತ ಸಾರಕ ನರಕಕ್ಕೆ ಹೋಗ್ತಾನೆ. ಯೇಸು ಕ್ರಿಸ್ತನ ಬಗ್ಗೆ ಪ್ರಪಂಚಕ್ಕೆ ನಾವು ಯಾವಾಗಲೂ ಸಹ ಒಳ್ಳೆಯದನ್ನ ತಿಳಿಸ್ಬೇಕು, ಒಳ್ಳೆಯದನ್ನ ನಾವು ತಿಳಿಸ್ಬೇಕು. ಯಾಕಂದ್ರೆ ಇಲ್ಲಿ ನೋಡುವ ನಿತ್ಯ ಜೀವನ ಪಡೆಯಬೇಕಾದ್ರೆ ನಾವು ಇಲ್ಲಿ ಜಕ್ಕಾಯನು ಪರಿವರ್ತನೆ ಹೊಂದಿದ್ದಾನೆ. ಯಾಕಂದ್ರೆ ಈ ಪ್ರಪಂಚಕ್ಕೆ ಯೇಸು ಕ್ರಿಸ್ತನ ಅಂದ್ರೆ ಪವಿತ್ರಾತ್ಮ ಬಗ್ಗೆ ಕ್ರೈಸ್ತರಿಗೆ ಮಾತ್ರ ಗೊತ್ತು. ಪವಿತ್ರಾತ್ಮನ ಬಗ್ಗೆ ಕ್ರೈಸ್ತರಿಗೆ ಬಿಟ್ಟರೆ ಅನ್ಯರಿಗೆ ಗೊತ್ತಿಲ್ಲ. ಆದ್ರಿಂದ ಅವರಿಗೆ ಕ್ಷಮಾಪಣೆ ಇಲ್ಲ. ಇಲ್ಲದ್ರೆ ಅವರು ಖಂಡಿತವಾಗಿ ನರಕ ಹೋಗ್ತಾರೆ. ಯಾಕಂದ್ರೆ ಈ ಒಂದು ವಾಕ್ಯಗಳನ್ನ, ಬೈಬಲ್ ವಾಕ್ಯಗಳನ್ನ ಪವಿತ್ರಾತ್ಮ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ. ಇಲ್ಲಿ ಬರೆದಿರೋಂಥ ಎಲ್ಲವೂ ಸತ್ಯ. ಆದ್ರಿಂದ ನಾವು ಪವಿತ್ರಾತ್ಮ ವಿರುದ್ಧವಾಗಿ ನಾವು ಪಾಪ ಮಾಡಬಾರ್ದು. ಯಾಕಂದ್ರೆ ಅವರು ನರಕದಲ್ಲಿ ಎಷ್ಟು ದಿನ ಇರಬೇಕಂತಪ್ರೆ? 1 ತಿಂಗಳ, 2 ತಿಂಗಳ ನರಕದಲ್ಲಿ. ಅಲ್ಲಿ ಆತ್ಮ ಸಾಯ್ದಿಲ್ಲ, ಬೆಂಕಿ ಆರೋದಿಲ್ಲ. ಅಷ್ಟು ಕಾಲಗಳ ಕಾಲ ಅಲ್ಲಿ ಕೋಟ್ಯಾನು ಕೋಟಿ ವರ್ಷಗಳ ಕಾಲ ನಿರಂತರವಾಗಿ ನರಕದಲ್ಲಿ ಇರಬೇಕಾಗಿರುತ್ತೆ. ಆದ್ರಿಂದ ಇಲ್ಲಿ ಆತ್ಮ ಅಂದರೆ ನೀನು, ಬೆಂಕಿ ಅಂದರೆ ನರಕ. ಆತ್ಮ ಅಂದ್ರೆ ನಾವು, ನಮ್ಮಲ್ಲಿರುವಂಥ ಆತ್ಮ. ನರಕ ಅಂದರೆ ಬೆಂಕಿ. ನೋಡಿ ಈ ಭೂಮಿಯಲ್ಲಿ ರೋಗ ಬಂದರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಸ್ವಲ್ಪ ಔಷಧಿ ಕೊಟ್ಟರೆ, ಅವ್ರು ಒಂದು ವೇಳೆ ಏನಾದ್ರು ಟಾನಿಕ್ ಕೊಟ್ಟರೆ ಅದು ಕಮ್ಮಿ ಆಗ್ತದೆ. ಯಾವುದೋ ಒಂದು ಉರಿ ಇದ್ರೆ ಆ ಔಷಧಿನ ಸವರುವಾಗ ಉರಿ ಕಮ್ಮಿ ಆಗ್ತದೆ. ಆದರೆ ನರಕಕ್ಕೆ ಹೋದ್ರೆ ಭಯಂಕರವಾಗಿದೆ. ಅದನ್ನ ತಪ್ಪಿಸ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ದೇವರ ವಾಕ್ಯವನ್ನ ವಿದ್ಯುತ್ ಇದ್ದಾಗೆ ಬೋಧಿಸ್ಬೇಕು. ವಾಕ್ಯದ ಪ್ರಕಾರ ನಾವು ಜೀವಿಸ್ಬೇಕು. ಇಲ್ಲದೆ ಹೋದ್ರೆ ನರಕ. ನೋಡಿ, ನರಕವನ್ನು ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿ ಇಲ್ಲ. ಯೇಸು ಕ್ರಿಸ್ತನ ಹೊರತು, ಯೇಸು ಕ್ರಿಸ್ತನ ವಾಕ್ಯವನ್ನು ಕಲಿತುಕೊಂಡು ಆ ವಾಕ್ಯದ ಪ್ರಕಾರ ಜೀವಿಸಿದ್ರೆ ಮಾತ್ರ ನರಕದಿಂದ ತಪ್ಪಿಸಲಿಕ್ಕೆ ನಮಗೆ ಸಾಧ್ಯ. ಅದರಿಂದ ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಜೀವಿತದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ? ಅದರಿಂದ ಇಲ್ಲಿ ಪರಲೋಕಕ್ಕೆ ಹೋಗ್ಬೇಕಾದ್ರೆ ದೇವರಿಗೋಸ್ಕರ ಕಷ್ಟಪಟ್ಟು ಭಕ್ತಿಯಿಂದ ಜೀವಿಸಿದರೆ ಖಂಡಿತವಾಗಿ ಪರಲೋಕ ಸಿಗ್ತಪ್ಪ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಮತ್ತಾಯನ ಬರೋ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನ ನೋಡ್ರಿ. ಮತ್ತಾಯನ ಬರೋ ಸುವಾರ್ತೆ ನಲ್ಲಿ 18ನೇ ಅಧ್ಯಾಯ 8ನೇ ವಚನ ನೋಡ್ಕೋಣ. ಅವನ ಗತಿಯನ್ನು ಏನಿರಲಿ, ಹಾಗಾದರೆ ನಿನ್ನ ಕೈಯಲ್ಲಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಶಿಕ್ಷಿಸುವುದಾದರೆ ಅದನ್ನು ಕಡಿದು ಬೀಸಾಡು ಬಿಡು. 2 ಕೈ 2 ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕೈಕಾಲು ಕಳಕೊಂಡವನಾಗಿ ಜೀವನದಲ್ಲಿ ಸೇರುವುದು ನನಗೆ ಉತ್ತಮ.
ಜೀವದಲ್ಲಿ ಸೇರುವುದು ನಿಮಗೆ ಉತ್ತಮ. ನೋಡಿ ಎಷ್ಟು ಅದ್ಭುತವಾಗಿ ಹೇಳೋ ಒಂದು ಹಾಗಾದರೆ ನಿನ್ನ ಕೈ ಆಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿದಾದರೆ ಅದನ್ನು ಕಡಿದು ಬಿಸಾಡು. ಎರಡು ಕೈ ಎರಡು ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸುವುದಕ್ಕಿಂತ ಕೈ ಕಾಲುಗಳು ಕಳೆದುಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕುದಾದರೆ ಅದನ್ನು ಕಿತ್ತು ಬಿಸಾಡು. ಎರಡು ಕಣ್ಣುವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳೋದಕ್ಕಿಂತ ಒಂದೇ ಕಣ್ಣುವನಾಗಿದ್ದು ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನೋಡಿ, ಯೇಸು ಕ್ರಿಸ್ತನು ನಿತ್ಯ ಜೀವ ಅದೆಷ್ಟು ಪ್ರಾಮುಖ್ಯನ, ಪರಲೋಕ ಅಷ್ಟು ಪ್ರಾಮುಖ್ಯನ. ಹೌದು ಪ್ರೇ, ದೇವರ ಮಕ್ಕಳೇ ಆಲೋಚನೆ ಮಾಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಿತ್ಯ ಜೀವನ ಪಡಿಬೇಕಾದ್ರೆ ನಿನ್ನ ಕಣ್ಣು ಪಾಪದಲ್ಲಿ ಅದು ಒಂದು ಇದ್ರೆ ತೆಗೆದಾಕ್ಬಿಡೋದು ಹೇಳ್ತಾರೆ ನಿನ್ನ ಕಣ್ಣನ್ನ. ಅಂದ್ರೆ ಎಷ್ಟು ಈ ಕಣ್ಣಿನ ಮೂಲಕ ಪಾಪಗಳು ನಡೀತಾರೆ. ಈ ದೇಹಕ್ಕೆ ಈ ಕಣ್ಣು ದೀಪವಾಗಿದೆ ಎಂದು ದೇವ್ರ ಮಕ್ಕಳೇ. ಈ ಕಣ್ಣು ಸರಿ ಇದ್ರೆ ನಮ್ಮ ದೇಹವೆಲ್ಲವೂ ಸರಿಯಾಗಿರ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಮಾತು, ನಿನ್ನ ಪಾಪದಲ್ಲಿ ಕಣ್ಣ ತೆಗೆದಾಕೊಡಲ್ಲ. ಯಾಕಂದ್ರೆ ಪರಲೋಕ ಅಷ್ಟು ಪ್ರಾಮುಖ್ಯತವಾಗಿದೆ ಗೊತ್ತಾಗ್ತದೆ. ನಿನ್ನ ದೇಹದಲ್ಲಿ ಇರುವಂಥದ್ದು ಎಲ್ಲವೂ ಆ ಪರಲೋಕಕ್ಕೆ ಅಡ್ಡಿಪಡಿಸ್ತದೆ. ಕೈ ಮೂಲಕ ಕೆಟ್ಟ ಕೆಲಸಗಳನ್ನು ನಾವು ಮಾಡ್ತೀವಿ, ಕಾಲು ಕೆಟ್ಟ ಸ್ಥಳಕ್ಕೆ ಹೋಗ್ತದೆ. ನಮ್ಮ ಅವಯವಗಳು ಯಾವಾಗೂ ಪರಲೋಕಕ್ಕೆ ವಿರುದ್ಧವಾಗಿ ನಡೀತಾ ಇರ್ತದೆ. ಅದರಿಂದ ಇಲ್ಲಿ ಯೇಸು ಕ್ರಿಸ್ತ ಹೇಳುವಂಥ ಮಾತು ಒಂದ್ರೆ ಪರಲೋಕಿಗೆ ಅಡ್ಡಿ ಮಾಡಿ ಪಾಪದಲ್ಲಿ ಸಿಕ್ಕಿಸ್ಕೊತದೆ. ಒಂದು ವೇಳೆ ದೇಹದಲ್ಲಿ ಕೈ ಕಾಲು ಇಲ್ಲ ಅಂದರೆ ಎಷ್ಟು ಕಷ್ಟಪಡ್ತೀವಿ ನೋಡ್ರೆ, ಎಷ್ಟು ಕಷ್ಟಪಡ್ತೀವಿ, ತುಂಬ ಕಷ್ಟ. ಅದರಿಂದ ಇಲ್ಲಿ ಎಲ್ಲರಿಗೂ ಏನಂತ ಹುಚ್ಚಿಡಿದೆ, ಏನು ಸಂಪಾದನೆ ಕೆಲಸ. ಯಾರಿಗಾದ್ರೂ ಸಹ ನನ್ನ ಪರಲೋಕಕ್ಕೆ ಹೋಗ್ಬೇಕು, ನನ್ನ ಈ ಮನಸ್ಸಿನ ನಂತರ ದೇವರ ಬಳಿಗೆ ಹೋಗ್ಬೇಕು, ನೀತಿವಂತರ ಬಳಿಗೆ ಹೋಗ್ಬೇಕು, ಯೇಸು ಕ್ರಿಸ್ತನ ಬಂದ ನಂತರ ನಾವು ನಿತ್ಯರಾಜ್ಯಕ್ಕೆ ಹೋಗ್ಬೇಕಂತ ಏನಾರು ಆಲೋಚನೆ ಇದೆ ಯಾರಿಗಾರು? ಇಲ್ಲ ಈ ಲೋಕದಲ್ಲಿ ಈ ದೇವರಿಗೆ ಸಂಪಾದನೆ ಕೆಲಸ ನಾವು ಕೆಲಸ ಮಾಡೋಣ ಖಂಡಿತವಾಗಿ ಊಟ ಮಾಡೋಣ. ಆದರೆ ನಮ್ಮ ಜ್ಞಾನ ಯಾವಾಗಲೂ ದೇವರ ಜ್ಞಾನದಲ್ಲಿರಬೇಕು, ದೇವರ ಮಾತುಗಳನ್ನು ಕಲಿಯುತ್ತಾ ಇರಬೇಕು. ಪ್ರತಿನಿತ್ಯ ದೇವರ ಜ್ಞಾನದಲ್ಲಿ ನಾವು ಇರುವಾಗ ಖಂಡಿತವಾಗಿಯೂ ನಾವು ಪರಲೋಕ ರಾಜ್ಯವನ್ನು ಖಚಿತಪಡಿಸ್ಕೊಳ್ತೀವಿ. ಅದಕ್ಕಾಗಿ ಈ ಯೇಸು ಕ್ರಿಸ್ತನಲ್ಲಿ ಇವತ್ತು ಅನೇಕರಿಗೆ ಹೆಣ್ಣಿನ ಬಗ್ಗೆ ಚಿಂತೆ, ಗಂಡಿನ ಬಗ್ಗೆ ಚಿಂತೆ, ಕೆಲಸದ ಬಗ್ಗೆ ಚಿಂತೆ, ಪ್ರೀತಿಗೆ ಈ ಕೆಲಸದ ಬಗ್ಗೆ ಅವರು ಅನೇಕರಿಗೆ ಹುಚ್ಚಿಡಿದಿದ್ದಾರೆ. ಆದರೆ ದೇವರ ಬಗ್ಗೆ ಯಾರಿಗೂ ಹುಚ್ಚಿಡಿದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ದೇವ್ರ ವಾಕ್ಯ ನಾವು ಹಣವನ್ನು ತುಂಬಿಸಿ ಇಟ್ಟುಕೊಳ್ತೀವಿ ಅಲ್ವಾ? ಒಂದು ಕೆಲಸ ಮಾಡಿ ನಮ್ಮ ಬ್ಯಾಂಕಲ್ಲಿ ಹಣವನ್ನು ತುಂಬಿಸ್ಕೊಳ್ತೀವಿ. ನಾವು ಹೆಚ್ಚಾಗಿ ಬ್ಯಾಂಕ್ಗೆ ನಮ್ದು ಗೊತ್ತಾದಾಗ ಅದು ಜಬಡ ಜಾಸ್ತಿ ಆಗ್ತದೆ. ಅದೇ ರೀತಿ ಈ ಭೂಲೋಕದಲ್ಲಿ ಮಾಡುವಂಥ ಪಾಪ ಪ್ರತಿನಿತ್ಯದು ಮೂಟೆ ಕಟ್ಕೊಳ್ಳೋದಂತ ಕಣ್ಣಿನ ಮೂಲಕ ಮಾಡುವಂಥ ಪಾಪ, ಹೃದಯದ ಮೂಲಕ ಮಾಡುವಂಥ ಪಾಪ, ಇವೆಲ್ಲವೂ ಸೇಕರಣೆಯಾಗಿ ದೇವರ ಹತ್ರ ಇದೆ ಅಂತಿರ್ತದೆ. ನೋಡಿ, ಹೊಸಾಯ 13:12 ಓದಿ. ಹೊಸಾಯ ಪ್ರವಾದನೆ ಗ್ರಂಥ ಅಲ್ಲಿ 13:12 ನೋಡೋಣ. ಯಾರು ಸಹಾಯ ಮಾಡಿ ಹೋದ್ರಿ? ಹೊಸಾಯ 13:12. ಹೆಮ್ಮೆಯನ್ನು ತಗ್ಗಿಸಿ ಮನುಷ್ಯ ಎಫ್ರಾಯೀಮಿನ ಅಧರ್ಮವು ಗಂಟುಕಟ್ಟಿದೆ, ಅದರ ಪಾಪವು ಭದ್ರಪಡಿಸಿದೆ. ಅದಕ್ಕೆ ಸಾಕಷ್ಟೇ. ಎಫ್ರಾಮಿನ ಅಧರ್ಮವು ಗಂಟು ಕಟ್ಟಿದೆ, ಅದರ ಪಾವು ಭದ್ರಪಡಿಸಿದೆ. ಇಲ್ಲಿ ನೋಡಿ ಏನಂತ, ಎಲ್ಲರೂ ಅಕ್ಕಿ ಮೂಟೆ ಮನೇಲಿ ಇಟ್ಕೊಂಡಿರ್ತಾರೆ, ಭತ್ತದ ಮೂಟೆಗಳು ಇಟ್ಕೊಂಡಿರ್ತಾರೆ, ಸೇಕರಣೆ ಮಾಡ್ಕೊಂಡು ಮತ್ತು ಹಣವನ್ನ ಇಟ್ಕೊಂಡಿರ್ತಾರೆ. ಇಲ್ಲಿ ದೇವರಿನ ಪಾಪದ ಗಂಟು ಇಟ್ಟಿದ್ದಾನಂತೆ. ದೇವರು ನಾವು ಮಾಡುವಂಥ ಪಾಪಗಳನ್ನ ಗಂಟು ಮಾಡಿಟ್ಟಿದ್ದಾನಂತೆ. ಯಾಕಂದ್ರೆ ಇಲ್ಲಿ ನೋಡುವಾಗ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಪಾಪವನ್ನು ಭದ್ರವಾಗಿಟ್ಟಿದ್ದಾನೆ ದೇವರು. ಈ ಭೂಮಿಯಲ್ಲಿ ಯಾರಾದರೂ ರೇಸ್ ಹಾಕೊಂಡಿದಾರ? ಅವರೆಲ್ಲರೂ ಇದೇ ನೋಡಿ. ಉದಾಹರಣೆಗೆ ಕೋರ್ಟ್ನಲ್ಲಿ ನಾವು ನೋಡಿದ್ರೆ ಎಷ್ಟೋ ದಿನಗಳಿಂದ ಅಪರಾಧಿಗಳ ಫೈಲ್ಗಳು ಅದು ಸೇಕರಣೆ ಇಟ್ಟಿದ್ದಾರೆ. ಎಷ್ಟು 10 ವರ್ಷ 100 ವರ್ಷ ಆದರೂ ಸಹ ಕೆಲ ಫೈಲ್ಗಳನ್ನ, ಆ ಅಪರಾಧ ಮಾಡೋ ಫೈಲ್ಗಳನ್ನ ಇಟ್ಕೊಂಡಿರ್ತಾರೆ. ಅದೇ ರೀತಿ ಇಲ್ಲಿ ಭೂಮಿ ಮೇಲೆ
ಸುಮಾರು ಮಾಡಿದ ಎಲ್ಲ ಪಾಪಗಳನ್ನ ದೇವರು ಗಂಟು ಮಾಡಿಟ್ಕೊಂಡಿದ್ದಾರೆ ನಮ್ಮ ಪಾಪಗಳನ್ನ. ಈ ಭೂಲೋಕದಲ್ಲಿ ಟೋಟಲ್ ಮನುಷ್ಯರ ಪಾಪಗಳನ್ನ ದೇವರು ಗಂಟು ಮಾಡಿಟ್ಕೊಂಡಿದ್ದಾರೆ ದೇವ್ರ ಮಕ್ಕಳೇ. ಯಾವ ರೀತಿ ಆ ಕೋರ್ಟ್ಗಳಲ್ಲಿ ನೀವು ನೋಡ್ರಿ ಪ್ರೇ, ಲಾಯರ್ಗಳ ಹತ್ರ, ಆ ಲಾಯರ್ ಹತ್ರ ಹೋಗುವಾಗ ಅವರು ಬ್ಲ್ಯಾಕ್ ಪಟ್ಟಿ ಹಾಕೊಂಡು ಅವ್ರ ಕೈಲಿ ತುಂಬ ಫೈಲ್ಗಳು ಇಟ್ಕೊಂಡಿದ್ದಾರೆ. ಅಂದರೆ ತಾವು ಮಾಡಿದ ಅಪರಾಧಗಳು ಕೋರ್ಟಲ್ಲಿ ಎಷ್ಟು ವರ್ಷಗಳ ನಂತರ ಅಲ್ಲಿ ಇರ್ತವೆ. ಅದೇ ರೀತಿ ದೇವರು ನಮ್ಮೆಲ್ಲರ ಪಾಪಗಳನ್ನ ಇಟ್ಕೊಂಡಿದ್ದಾರೆ. ಅದರಿಂದ ಪಾಪ ಇಟ್ಬಿಟ್ರೆ ಎಲ್ಲರೂ ನಾನು ಭಕ್ತನು ಒಳ್ಳೇದು ಮಾಡ್ತಾನೆ ಅಂತಾರೆ. ಆದರೆ ಇನ್ನೊಬ್ಬರಿಗೆ ನೀವು ಮೋಸಗಾರ ದೇವ್ರ ಮಕ್ಕಳೇ. ಅದರಿಂದ ದೇವ್ರ ಮಕ್ಕಳೇ ನಾವು ಆಲೋಚನೆ ಮಾಡಬೇಕು. ಯಾವಾಗಲೂ ಸಹ ಇಲ್ಲಿ ಎಲ್ಲವೂ ಸಹ ದೇವ್ರಿಗೆ ಗೊತ್ತಿದೆ. ನಾಟಕ ಮಾಡದೆ ಎಲ್ಲವನ್ನ ದೇವರು ಏನು ಮಾಡಿದಾನೆ, ತನ್ನ ಗ್ರಂಥದಲ್ಲಿ ಭದ್ರವಾಗಿಟ್ಟಿದ್ದಾನೆ. ಪ್ರತಿಯೊಬ್ಬರ ಪಾಪವನ್ನು ತನ್ನ ಗ್ರಂಥದಲ್ಲಿ ಇಟ್ಟುಕೊಳ್ಳಾನೆ. ಈ ದೇಹದ ಮೂಲಕ ಒಳ್ಳೆಯ ಕಾರ್ಯಕ್ರಮ ನಡೆಯಬೇಕು. ತಪ್ಪುಗಳು ನಡೆಯಬಾರದು ದೇವ್ರ ಮಕ್ಕಳೇ. ಯಾಕಂದ್ರೆ ದೇವರು ತಾಯಿ ಗರ್ಭದಲ್ಲಿ ನಮಗೆ ರೂಪವನ್ನು ಕೊಟ್ಟಿದ್ದಾನೆ. ತಾಯಿ ಗರ್ಭದಲ್ಲಿ ನಮ್ಮ ಎಲ್ಲ ಅಂಗಗಳನ್ನು ಉಂಟು ಮಾಡಿದ್ದಾನೆ. ಯಾವಾಗ ನಾವು ವೇಚಿಸಿದೀವಿ ಹೋಗ್ತದೆ ದೇವರು ನಮಗೆ ಯಾವ ರೀತಿ ದೇವರ ಆಕಾರವನ್ನು ಕೊಟ್ಟಿದ್ದಾನೆ. ತಾಯಿ ಗರ್ಭದಲ್ಲಿ ನನ್ನನ್ನೇ ಯಾಕೆ ಹುಟ್ಟಿಸಿ ಭೂಮಿಗೆ ಕರ್ಕೊಂಡಿದ್ದಾನೆ ಅಂತ ನಾವು ಚಿಂತೆ ಮಾಡ್ತಾ ಇದ್ದೇವೆ. ಅದರಿಂದ ದೇವ್ರ ಮಕ್ಕಳ ಆಲೋಚನೆ ಮಾಡಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಹ ಈ ಒಂದು ನಿತ್ಯ ಜೀವನ ಪಡೆಯಬೇಕಾದ್ರೆ ನಾವು ಅನೇಕ ಕಷ್ಟವನ್ನು ಪಡಬೇಕಾದ್ರೆ, ತ್ಯಾಗಗಳನ್ನು ಮಾಡಬೇಕಾದ್ರೆ, ದೇವರ ವಾಕ್ಯಗಳನ್ನ ಪ್ರತಿನಿತ್ಯ ಕೇಳಬೇಕಾದ್ರೆ, ನಮ್ಮ ಎಲ್ಲ ಅವಯವಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕಾದ್ರೆ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ನಮ್ಮ ಅವಯವಗಳು ಪಾಪಕ್ಕೆ ನಮ್ಮನ್ನು ಪ್ರೇರಣೆ ಮಾಡ್ತಾವೆ ನಮ್ಗೆ ಗೊತ್ತಿಲ್ಲ. ಅದರಿಂದ ಯೇಸು ಕ್ರಿಸ್ತನು ಹೇಳ್ತಾರೆ, ಹೌದು, ಎಂದ ನಿತ್ಯ ಜೀವನ ಪಡಿಬೇಕಾದ್ರೆ ನೀನು ಎಲ್ಲವನ್ನ ಮಾರಿ, ಆಸ್ತಿಯನ್ನು ಮಾರಿ ನೀನು ಬಡವರು ಕೊಡು ಅಂತ ಹೇಳ್ತಾರೆ. ತ್ಯಾಗನ ಮಾಡ್ಬೇಕಂತೆ. ಅದರಿಂದ ದೇವ್ರ ಮಕ್ಕಳೇ ಇಲ್ಲಿ ನೋಡುವಾಗ ಎಂದು ಒಂದು ವಾಕ್ಯ ಯೆಶಾಯ 59:12 ವಚನ ನೋಡ್ರಿ. ಯೆಶಾಯ 59:12 15 ವಚನಗಳು ನೋಡೋಣ. ಏಕೆಂದರೆ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ, ನಮ್ಮ ಪಾಪಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ. ನಮ್ಮ ತಪ್ಪುಗಳು ನಮ್ಮ ಸಂಗಡಲೇ ಇವೆ, ನಮ್ಮ ಅಪರಾಧಗಳನ್ನು ನಾವೇ ಬಲ್ಲೆವು. ಹೌದು, ಯೆಹೋವನಿಗೆ ತಪ್ಪಿ ನಡೆದು ಆತನನ್ನು ಅಲ್ಲಗಳೆದಿದ್ದೇವೆ. ನಮ್ಮ ದೇವರ ಅನುಸರಣೆಯನ್ನು ಬಿಟ್ಟು ತಿರುಗಿಕೊಂಡಿದ್ದೇವೆ. ಅನ್ಯಾಯವನ್ನು ದ್ರೋಹವನ್ನು ನುಡಿದಿದ್ದೇವೆ. ಹೃದಯ ಪೂರ್ವಕವಾಗಿ ಸುಳ್ಳು ಮಾತುಗಳನ್ನು ಕಲ್ಪಿಸಿ ಆಡಿದ್ದೇವೆ. ನ್ಯಾಯವು ಹಿಂದಕ್ಕೆ ತಳ್ಳಲ್ಪಟ್ಟಿದೆ, ಧರ್ಮವು ದೂರದಲ್ಲಿ ನಿಂತಿದೆ, ಸತ್ಯವು ಚಾವಡಿಯಲ್ಲಿ ಬಿದ್ದು ಹೋಗಿದೆ. ಯಥಾರ್ಥವು ಪ್ರವೇಶಿಸಲಾರದು, ಸತ್ಯವು ಇಲ್ಲವೇ ಇಲ್ಲ. ಕೇಡನ್ನು ಬಿಟ್ಟವನು ಸೂರೆಯಾಗುತ್ತಾನೆ. ನೋಡಿಪ್ರೆ, ಎಷ್ಟು ಅದ್ಭುತವಾಗಿ ಹೇಳುವಂಥ ಮಾತು ನೋಡಿಪ್ರೆ. ಎಂಥ ಅದ್ಭುತವಾದಂಥ ಮಾತು ನೋಡಿಪ್ರೆ. ಇಸ್ರಾಯೇಲ್ ಜನರು ಎಲ್ಲವನ್ನು ಒಪ್ಪಿಕೊಂಡು ಹೇಳ್ತಿದ್ದಾರೆ. ಎಲ್ಲವನ್ನು ಒಪ್ಪಿಕೊಂಡು ಹೇಳ್ತಿದ್ದಾರೆ, ದೇವರು ಮಾತಿದ್ರೆ ನಾವು ಎಲ್ಲವನ್ನು ತಪ್ಪಿ ಮಾಡಿದ್ದೆವು. ಇಸ್ರಾಯೇಲ್ ಹೇಳುವಂಥ ಮಾತನ್ನು ನಾವು ಆಲೋಚನೆ ಮಾಡಿದ್ರೆ, ದೇವ್ರ ಮಕ್ಕಳೇ ಅಲ್ಲಿ ಸರಿಪಡಿಸ್ಕೊಳ್ತೀವಿ. ಇಸ್ರಾಯೇಲ್ ಹೇಳ್ತಾ ಇದ್ದಾರೆ ಏನಂತ, ಹೌದು, ಏಕೆಂದರೆ ನಮ್ಮ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ, ನಮ್ಮ ಪಾಪಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಹೇಳ್ತವೆ, ನಮ್ಮ ತಪ್ಪುಗಳು ನಮ್ಮ ಸಂಗಡಲೇ ಇವೆ, ನಮ್ಮ ಅಪರಾಧಗಳು ನಾವೇ ಬಲ್ಲೆವು. ಹೌದು, ಯೆಹೋವನಿಗೆ ತಪ್ಪಿ ನಡೆದು ಆತನು ಅಲ್ಲೆಗಳೆದಿದ್ದೀವಿ. ನಮ್ಮ ದೇವರ ಅನುಸರಣೆಯನ್ನು ಬಿಟ್ಟು ತಿರುಗಿಕೊಂಡಿದ್ದೇವೆ. ಅನ್ಯಾಯವನ್ನು ದ್ರೋಹವನ್ನು ನುಡಿದ್ದೀವಿ. ಹೃದಯಪೂರ್ವಕವಾಗಿ ಸುಳ್ಳು ಮಾತುಗಳನ್ನು ಕಲ್ಪಿಸಿ ಆಡಿದ್ದೀವಿ. ನ್ಯಾಯವು ಹಿಂದಕ್ಕೆ ತಳ್ಳಲ್ಪಟ್ಟಿದೆ, ಧರ್ಮವು ದೂರದಲ್ಲಿ ನಿಂತಿದೆ, ಸತ್ಯವು ಚಾವಡಿಯಲ್ಲಿ ಬಿದ್ದು ಹೋಗಿದೆ. ಯಥಾರ್ಥವು ಪ್ರವೇಶಿಸಲಾರದು, ಸತ್ಯವು ಇಲ್ಲವೇ ಇಲ್ಲ. ಕೀಡನ್ನು ಬಿಟ್ಟವನು ಸೂರ್ಯ ಆಗುತ್ತಾನೆ. ಇಸ್ರಾಯೇಲರು ದೇವರು ಮುಂದೆ ಹೇಳುವಂಥ ಮಾತು ಅಲ್ಲಿ ಅದಕ್ಕೆ ಯೇಸು ಹೇಳುವಂಥ ಮಾತು ನೋಡ್ರಿ. ಯೇಸು ಏನಂತ ಹೇಳಿದ್ರು ಗೊತ್ತಪ್ರೆ, ಪಾಪದಲ್ಲಿ ಜೀವಿಸಿದರೆ ಏನಾಗ್ತದೆ ಗೊತ್ತಪ್ರೆ. ಮತ್ತಾಯನ ಬರೋ ಸುವಾರ್ತೆ 25ನೇದೆಯ 11ನೇ ವಚನ ನೋಡೋಣಪ್ಪ. ಮತ್ತಾಯನ ಬರೋ ಸುವಾರ್ತೆ 25ನೇದೆಯ 41ನೇ ವಚನ ನೋಡೋಣ. ಯೇಸು ಕ್ರಿಸ್ತರು ಹೇಳುವಂಥ ಮಾತು ಆಮೇಲೆ
ಆತನ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು ಸಾಕು ಪ್ರೇಮ. ಹಸಿದಿದ್ದೆನು, ನೋಡಿ, ನೀವು ಎಂತ ನನಗೆ ಒಂದು ಊಟಕ್ಕೆ ಕೊಡಲಿಲ್ಲ. ಸಾಕು ನಾನು ಸಾಕು ಸಿಸ್ಟರ್. ಇಲ್ಲಿ ನೋಡಿ 41ನೇ ವಾಕ್ಯವನ್ನು ಗಮನಿಸಿದ್ರೆ, ಆಮೇಲೆ ಆತನು ಎಡೆಗಳಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಚಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನೋಡಿ, ನರಕವನ್ನು ಸಿದ್ಧ ಮಾಡಿರುವಂಥದ್ದು ಬೇರೆ, ಮನುಷ್ಯರಿಗಲ್ಲ, ಮಾನವರಿಗೆ ಸಿದ್ಧ ಮಾಡಲಿಲ್ಲ ದೇವರು. ಪರಲೋಕದಲ್ಲಿ ದೇವರ ಸಂಗಡಿದಂಥ ಆ ಲೂಸಿಫರು ದೇವದೂತನು ದೇವರ ವಿರುದ್ಧವಾಗಿ ದಂಗೆ ಎದ್ದಾಗ, ಪರಲೋಕದಲ್ಲಿ ಯುದ್ಧವಾಗಿರುವಾಗಿ ಅವನು ಸೋತು ಹೋಗಿ ಅವನಿಗೋಸ್ಕರ ಮತ್ತು ಅವನ ದೂತರಿಗೋಸ್ಕರ ಸಿದ್ಧಪಡಿಸಿದಂಥ ಆ ನರಕ ಪ್ರೇರೆ, ಸೈತಾನಗೋಸ್ಕರ ನರಕವನ್ನು ಸಿದ್ಧ ಮಾಡಿದ್ದಾರೆ, ಆತನ ಸಹಚರರಿಗೋಸ್ಕರ ನರಕವನ್ನು ದೇವರು ಸಿದ್ಧ ಮಾಡಿದ್ದಾರೆ. ಆದರೆ ಇವತ್ತು ಸೈತಾನನು ಅವನಿರುವಂಥ ಸ್ಥಳಕ್ಕೆ ಎಲ್ಲರ ಹೇಳ್ಕೊಳ್ತಿದ್ದಾನೆ ಪ್ರೇ. ನಿತ್ಯ ಬೆಂಕಿ ಪ್ರೇ ಅಂದರೆ ನರಕ, ಅಂದರೆ ಅಲ್ಲಿ ಗೋಳಾಟ, ಅಂದರೆ ನಿನ್ನ ದೇಹದಲ್ಲಿ ಕಷ್ಟ ಬಂದಾಗ ಎಷ್ಟು ಉರಿ ನೋಡಿರ್ತಾರೆ ನೀವು. ನೋಡಿರ್ಬೇಕು, ಯಾರು ಬೆಂಕಿ ಹಚ್ಕೊಂಡು ಹುಟ್ಟೋಗಿರೋ ನೋಡಿರ್ತಾರೆ. ನಮ್ಮ ಮೈಸೂರಿನಲ್ಲಿ ಒಂದು ಕೇರ್ ಹಾಸ್ಪಿಟಲ್ ಅಂತ ಇದೆ. ಈ ಬರ್ನು ಯಾರೆಲ್ಲ ಒಂದು ಬೆಂಕಿ ಹಚ್ಕೊಂಡು ಸತ್ತಿರ್ತಾರೆ, ಸುಟ್ಕೊಂಡಿದ್ದಾರೆ, ಎಲ್ಲರೂ ಒಂದು ರೂಮ್ ಹಾಕಿರ್ತಾರೆ. ದೊಡ್ಡ ಹಾಲ್, ಅದು ದೊಡ್ಡ ಹಾಸ್ಪಿಟ್ಲು. ಅಲ್ಲಿ ಎಲ್ಲರೂ ಬೆಂಕಿಯಿಂದ ಸುಟ್ಕೊಂಡಿರೋದವ್ರೆ. ನೀನು ಆ ಸ್ಥಳಕ್ಕೆ ಹೊಂಟೋದ್ರೆ 5 ನಿಮಿಷ ನೀನು ಅಲ್ಲಿ ನಿಂತ್ಕೊಳಕ್ಕಾಗಲ್ಲ. ಎಲ್ಲರೂ ಅಯ್ಯೋ ಉರಿ 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 ಉರಿ, ಇದೊಂದೇ ಶಬ್ದ ಭಯಂಕರವಾಗಿರ್ತದೆ. 5 ನಿಮಿಷಗಳ ಕಾಲ ನೀನು ಅಲ್ಲಿ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಒಂದು ದುಃಖ ಆಗ್ತದೆ. ಪ್ರತಿಯೊಬ್ಬರು ಒಂದೇ ಒಂದು ಬಾಯಿ, ಉರಿತೈತೆ ಉರಿತೈತೆ, ತಡೆಯೋಕ್ಕಾಗ್ತಲ್ಲ. ಇಲ್ಲಿ ಎಷ್ಟು ನೋಡಿ, ಈ ಭೂಮಿಯಲ್ಲಿ ಇರುವಾಗ ಸ್ವಲ್ಪ ಉರಿ ಬಂದರೆ ಎಷ್ಟು ನಾವು ಇರ್ತದೆ ಬೊಬ್ಬೆ ಆಗ್ತೀವಿ. ಅದರ ನರಕದಲ್ಲಿ ಭಯಂಕರವಾದ ಗೋಳಾಟ ಭಯಂಕರವಾದಂಥ ಗೋಳಾಟ. ಇಲ್ಲಿ ನೀರಾರು ಕುಡಿಬೋದು ಒಂದು ಸ್ವಲ್ಪ ನೀರು ಕುಡೀರಿ, ಒಂದು ಸ್ವಲ್ಪ ಔಷಧಿ ಹಚ್ಚಿ ರಚಿಸ್ಕೋಬೋದು. ಡಾಕ್ಟ್ರ್ ಬಂದು ಒಂದು ಇಂಜೆಕ್ಷನ್ ಕೊಟ್ಟರೆ, ಆ ನಿದ್ರೆ ಮಾಡುವಂಥ ಇಂಜೆಕ್ಷನ್ ಕೊಟ್ಟರೆ ಕಣ್ಣು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬೋದು. ಆದರೆ ನರಕದಲ್ಲಿ ಆ ರೀತಿ ಎಲ್ಲ ನರಕದಲ್ಲಿ ಆ ರೀತಿ ಎಲ್ಲ ನಾವು ನೋಡ್ತೀವಿ. ಲೋಕನೊಬ್ಬರು ಸುವಾರ್ತೆ 16-19ನೇ ವಚನದಿಂದ, ಒಬ್ಬ ಐಶ್ವರ್ಯವಂತನು ಈ ಲೋಕದಲ್ಲಿ ಭಯಂಕರವಾದಂಥ ಮೋಜುಗಳನ್ನು ಮಾಡಿ, ಅನೇಕ ರೀತಿ ದೇವರಿಗೆ ವಿರುದ್ಧವಾದಂಥ ಪಾಪಗಳನ್ನು ಮಾಡಿ, ಈ ಭೂಲೋಕದಲ್ಲಿ ದೇವರನ್ನ ಅರ್ಥ ಮಾಡಿಕೊಳ್ಳದೆ ಮನಸ್ಸಿಗೆ ಬಂದಾಗ ಜೀವಿಸಿರ್ತಾನೆ. ಇವತ್ತು ಸಹ ನೋಡಿದ್ರೆ ನಾವು ಮನೆ ದಿನ ನೋಡುವಾಗ ಜನವರಿ 7ನೇ ತಾರೀಕರಂದು ಆ ಒಂದು ಕ್ಯಾಲಿಫೋರ್ನಿಯಾ ಅಮೆರಿಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಭವನಗಳು, ದೊಡ್ಡ ದೊಡ್ಡ ಶ್ರೀಮಂತರು ಅನೇಕರು ಮರಣ ಹೊಂದಿದ್ದಾರೆ, ಅನೇಕರು ಆ ಊರನ್ನು ಬಿಟ್ಟು ಹೋಗಿದ್ದಾರೆ. ಅಲ್ಲೆಲ್ಲ ಸಿನಿಮಾ ನಟಿಯರು ದೊಡ್ಡ ದೊಡ್ಡ ಶ್ರೀಮಂತ ಇರುವಂಥ ಸ್ಥಳ. ಅಲ್ಲಿ ಬೆಂಕಿ ಬಿದ್ದು ಎಂಥ ಒಂದು ಅನಾಹುತಗಳಾಗಿದೆ. ಅನೇಕರು ಆ ಬೆಂಕಿಯಲ್ಲಿ ಸುಟ್ಟೋಗಿದ್ದಾರೆ. ದೇವ್ರ ಮಕ್ಕಳು, ಈ ಭೂಮಿಯಲ್ಲಿ ಇಂಥ ಬೆಂಕಿ ಬಿದ್ದಾಗ, ಇಷ್ಟು ಅನಾಹುತಗಳಾಗುವಾಗ ನೀನು ಜೀವನ ಪೂರ್ತಿ ನೀನು ನರಕದಲ್ಲಿರ್ಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ. ದೇವ್ರ ಮಕ್ಕಳೇ, ಇಲ್ಲಿ ನೋಡುವಾಗ ಸ್ವರ್ಗ ನರಕ ಇಲ್ಲ ಅಂತ ಕೆಲವು ಹೇಳ್ತಾರೆ. ಅನೇಕರು ಇದು ಇಲ್ಲಿ ಅಂದರೆ ಯೇಸು ಯಾಕೆ ಸಾಯ್ಬೇಕಾಗಿರ್ತದೆ? ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ಎಲ್ಲ ಇಲ್ಲೇ ಅಂತ ಹೇಳ್ತಾರೆ ಅನೇಕರು. ಹಾಗಾಗಿದ್ರೆ ಯೇಸು ಕ್ರಿಸ್ತನಿಗೆ ಏಕೆ ಶಿಲುಬೆ ಮೇಲೆ ಸಾಯಬೇಕಾಯಿತು? ನಾನು ನೀನು ಮುಂಜಾನೆ ಎದ್ದು ದೇವರ ವಾಕ್ಯಗಳನ್ನು ಯಾಕೆ ಧ್ಯಾನಿಸಬೇಕಾಯಿತು? ಅನೇಕರು ಇನ್ನೊಂದು ಬೋಧಕರಿದ್ದಾರೆ. ಸತ್ತ ನಂತರ ನಾವು ಓದ ನಂತರ ಅಲ್ಲಿ ನಮಗೆ ಸುವಾರ್ತೆ ಸಾರಲ್ಪಡ್ತದೆ. ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸತ್ತ ನಂತರ ನಾವು ಹೋಗ್ತೀವಲ್ಲ ಪಾತಾಳದಲ್ಲಿ, ಅಲ್ಲಿ ಸುವಾರ್ತೆ ಸಾರ್ತಾರೆ. ಅಲ್ಲಿ ಸುವಾರ್ತೆ ಸಾರದಂಥವ್ರನ್ನ ಪುನಃ ಯೇಸು ಕ್ರಿಸ್ತನ ಬರಲಕ್ಕೆ ಹೋಗ್ತಾರೆ. ಹಾಗಾಗಿದ್ರೆ ಇಲ್ಲಿ ಈ ರೀತಿ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಸುವಾರ್ತೆ ಅನ್ನೋದು ಭೂಲೋಕದಲ್ಲಿ ಮಾತ್ರ ನಿನಗೆ ಮರಣಿಸಿದ ನಂತರ ಯಾವುದೇ ರೀತಿ ಚಾನ್ಸ್ ಇಲ್ಲ. ಅದರಲ್ಲಿ ಆ ಒಂದು ಐಶ್ವರ್ಯವಂತನು ಹೇಳ್ತಿದ್ದಾನೆ, ಅಬ್ರಾಹ್ಮನೇ, ಈ ಊರಿಗೆ ಸಂಕಟ ಪಡ್ತಾ ಇದ್ದೀನಿ ನಾನು, ದಯಮಾಡಿ ಒಂದು ಹನಿಯನ್ನ ನೀರು ನನಗೆ ಆ ಲಾದನ ಕೈ ಕೊಟ್ಟಳು ಅಂತ ಹೇಳ್ತಾರೆ. ಎಂಥ ಒಂದು ಪರಿತಾಪಕರ ಈ ಭೂಮಿ ಎಷ್ಟು ನೀರು ವೇಸ್ಟ್ ಮಾಡಿದ್ದಾನೆ, ಎಷ್ಟು ಜೀವನವನ್ನು ಕಳೆದಿದ್ದಾನೆ. ಆದರೆ ಮರಣಿಸಿದ ನಂತರ ಅವನ ಜೀವಿತ ಯಾವ ಒಂದು ಪರಿಸ್ಥಿತಿಗೆ ಹೋಗಿದೆ. ದೇವರ ಮಕ್ಕಳೇ, ಪರಲೋಕ ರಾಜ್ಯವನ್ನು ನಾವು ಪಡೆಯಬೇಕಾದ್ರೆ ಈ ಲೋಕದ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸಬೇಕಾದ್ರೆ, ಐಶ್ವರ್ಯವಂತನಾದ ಆ ಯುವಕನು ಓಡಿ ಹೋದನು.
ನಿತ್ಯ ಜೀವನ ಪಡೆಯಬೇಕಂದ್ರೆ ಏನಂತ ಅವನು ಪ್ರಶ್ನೆ ಮಾಡಿ, ಒಳ್ಳೆ ಪ್ರಶ್ನೆ ಕೇಳಿ, ಯೇಸು ಕ್ರಿಸ್ತನು ಒಂದು ಸುಲಭವಾದಂಥ ವಿಷಯನ ಹೇಳಿರ್ತಾರೆ. ದೊಡ್ಡ ವಿಷಯನ ಹೇಳಿಲ್ಲ ಅವನಿಗೆ. ನೀನು ಬಿಲ್ಡಿಂಗಿಂದ ಹಾರಬೇಕು, ನಿನ್ನ ಕೈ ಕೊಡಬೇಕು, ನಿನ್ನ ಕಾಲು ಕೊಡಬೇಕಂತ ಯೇಸು ಕ್ರಿಸ್ತನ ಹೇಳಿಲ್ಲಪ್ರೆ. ನೀನು ಬಡವರಿಗೆ ನೀನು ಸಹಾಯ ಮಾಡಬೇಕಂತ ಯೇಸು ಕ್ರಿಸ್ತನ ಹೇಳಿದರು. ನನ್ನನ್ನು ಹಿಂಬಾಲಿಸು ಅಂತ ಹೇಳಿದರು. ಇವತ್ತು ಯೇಸು ಕ್ರಿಸ್ತನ ಹಿಂಬಾಲಿಸುವಾಗ ಅನೇಕ ಶೋಧನೆಗಳು, ವೇದನೆಗಳು, ಕಣ್ಣೀರು ಖಂಡಿತ ಸಹಜಪರೆ. ಆದರೆ ಆ ಕಣ್ಣೀರಿಗೆ ಒಂದಿನ ತ್ಯಾಗಕ್ಕೆ ಒಂದು ದಿನ ಅಲ್ಲಿ ಬೆಲೆ ಇರ್ತದೆ. ಯೇಸು ಕ್ರಿಸ್ತನು ಬಲ ನಂಬಿಗಸ್ತನ ಒಳ್ಳೆ ಹಾಳು ಅಂತ ತಂದೆ ಹೇಳಲಿಕ್ಕಿದ್ದಾನೆ. ಆದ್ದರಿಂದ ದೇವ್ರ ಮಕ್ಕಳೇ, ಅಲ್ಲಿ ನಾವು ಎಂದಿಗೂ ಸಹ ಯೇಸು ಯಾಕೆ ಸುವಾರ್ತೆ ಯಾಕೆ ಸಾರಬೇಕು ಪ್ರೇ? ನರಕ ಇಲ್ಲ ಅಂದರೆ ಪ್ರೇರೆ ಆ ಗೋಳಾಟವನ್ನು ತಪ್ಪಿಸಿಕೊಳ್ಬೇಕಾದ್ರೆ ನೀನು ನೋಡಿ ಪ್ರೇ, ಏನಂತದೆ ಮತ್ತಾನ ಬರಸುವಾರ್ತೆ ಅಲ್ಲಿ 18ನೇ 8ನೇ ಅಲ್ಲಿ ಏನಂತೆ, ಈ ಭೂಲೋಕದಲ್ಲಿ ಕೈಕಾಲಿಲ್ಲದೆ ಹೋದರು ಪರವಾಗಿಲ್ಲ ಪ್ರೇ. ಎಷ್ಟೋ ಜನ ಭೂಲೋಕದಲ್ಲಿ ಕೈಕಾಲಿಲ್ಲ, ಪರವಾಗಿಲ್ಲ. ಆದರೆ ಏನಂತಂದ್ರೆ, ಆದರೆ ಪಾಪದಲ್ಲಿ ಬೀಳಬೇಡ. ಯಾವುದರಲ್ಲಿ ಪಾಪದಲ್ಲಿ ಸಿಕ್ಕುತ್ತದೋ ಅದನ್ನು ದೇವರು ಕಡಿ ಬಿಸಿಡ ಅಂತ ಹೇಳ್ತಾರೆ. ನಿನ್ನ ಕಣ್ಣುಗಳು ಪಾಪ ಮಾಡ್ತದೆ, ಕಿತ್ತಾಕು ಅಂತ ಹೇಳ್ತಾರೆ. ಅಂದರೆ ವಾಕ್ಯದ ಮೂಲಕ ಅದನ್ನು ಕಿತ್ತಾಕು, ಸರಿಪಡಿಸ್ಕೋ. ಯಾಕಂದ್ರೆ ಪ್ರೇ, ಕಡಿದು ಹಾಕು ಇಷ್ಟಪಡ್ತೀಯ? ಹಣ, ನಿನ್ನ ಕುಟುಂಬ ಎಲ್ಲವನ್ನು ತೆಗೆದುಕೊಂಡು ದೇಹದ ಮೂಲಕ ಪಾಪ ನಡೀತದೆ ಪ್ರೇ. ದೇವರ ಧರ್ಮವನ್ನು ಮೀರಿ ನಡೀತದೆ ಪಾಪ. ನಿನಗೆ ಯಾಕೆ ದೇವರ ಸೇವೆಯಲ್ಲಿ ಇರಬೇಕಂತ ದೇವರು ಯಾಕೆ ಉಂಟು ಮಾಡಿದಾನೆ ಪ್ರೇ? ನಿನ್ನ ದೇವರ ಸೇವೆಯಲ್ಲಿ ಇರಬೇಕಂತ. ನಿನ್ನ ತಾಯಿಯ ಗರ್ಭದಲ್ಲಿ ದೇವರು ಸೃಷ್ಟಿಸಿದ್ದಾನೆ. ಅದಕ್ಕೆ ದೇವರು ನಿನಗೆ ಜೀವಿತವನ್ನು ಕೊಟ್ಟಿದ್ದಾನೆ ಪ್ರೇ. ದೇವರನ್ನ ಸೃಷ್ಟಿ ಮಾಡಬೇಕಂತ, ಅದನ್ನು ಸುವಾರ್ಥ ಸಾರಕ್ಕೋಸ್ಕರ, ಅದನ್ನು ಕೆಲಸವನ್ನು ಮಾಡೋಕ್ಕೋಸ್ಕರ, ಅದಕ್ಕಾಗಿ ದೇವರು ನಿನಗೆ ಜೀವಿತವನ್ನು ಕೊಟ್ಟಿದ್ದಾನೆ. ದೇವರ ಮಕ್ಕಳೇ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪರಲೋಕವನ್ನು ಪಡೆಯಬೇಕಾದ್ರೆ ಅಷ್ಟು ಸುಲಭವಾಗಲ್ಲ. ದೇವರ ವಾಕ್ಯಕ್ಕೆ ಸರಿಯಾಗಿ ಜೀವಿಸುತ್ತಾ ಇದ್ದೀವ ಅಥವಾ ಭಿನ್ನವಾಗಿ ನಾವು ಜೀವಿಸ್ತಾ ಇದ್ದೀವ? ದೇವರ ಮೂಲಕ ದೇಹದ ಮೂಲಕ ಪಾಪ ನಡೀತಾ ಇದೆ. ಆದರೆ ಮೊದಲನೇದಾಗಿ ಕೇಂದ್ರ ಸ್ಥಾನ ಪ್ರೇ ಏನು ಗೊತ್ತಪ್ರೆ? ಮೊದಲಾಗಿ ಕೇಂದ್ರ ಸ್ಥಾನ ಯಾವುದು? ಮತ್ತಾಯ ಬರೋ ಸುವಾರ್ತೆ 15ನೇ 18ನೇ ವಚನ ನೋಡ್ರಿ ಪ್ರೇ. ಮತ್ತಾಯ ಬರೋ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನ. ಆದರೆ ಬಾಯಿಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಕೊಲೆ ಮಾಡುವವು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸುಳ್ಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗುಳ ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂತವುಗಳು ಇವೇ. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು. ನೋಡಿ, ಆದರೆ ಬಾಯೊಳಗಿಂದ ಹೊರಡುವಂಥವುಗಳೇ ಮನಸ್ಸಿನೊಳಗಿಂದ ಬರ್ತದೆ. ಮನಸ್ಸು ಅಂದರೆ ಹೃದಯ ಬೇರೆ, ಆಲೋಚನೆಗಳು. ಇದು ಕೇಂದ್ರ ಸ್ಥಾನ ಬೇರೆ, ಕೇಂದ್ರ ಸ್ಥಾನ. ನಮ್ಮ ಆಲೋಚನೆ ಮೂಲಕ ಎಲ್ಲ ಕಡೆ ಹರಡುವಂಥದ್ದು. ಅದಕ್ಕೆ ತಾನೇ ಹೃದಯದಿಂದ ಪ್ರಪಂಚದಲ್ಲಿರುವ ಮನುಷ್ಯರ ಮೂಲಕ ಪಾಪ ನಡೀತದೆ. ಏನೇನು ತುಂಬಿಕೊಂಡಿರುತ್ತೆ ಹೃದಯದಲ್ಲಿ ಒಬ್ಬನೇ ಕುಳಿತುಕೊಂಡು ಆಲೋಚನೆ ಮಾಡುತ್ತಾನೆ. ದೇವರಿಗಿರುವಂಥ ಆಲೋಚನೆಗಳು, ದೇವರಿಗಿರುವಂಥ ಆಲೋಚನೆಗಳು. ಇದೇ ಒಂದು ವಾಕ್ಯ ಮಾರ್ಕನ ಬರೆದ ಸುವಾರ್ತೆ 7ನೇ 21ರಿಂದ 23ನೇ ವಚನದಲ್ಲಿ ಓದುವುದರಲ್ಲಿ ಬರೆಯಲ್ಪಟ್ಟಿದೆ. ಮನುಷ್ಯನೊಳಗಿಂದ ಬರುತ್ತದೆ, ಇವು ಮನುಷ್ಯನು ಒಲೆ ಮಾಡುತ್ತವೆ. ಮನುಷ್ಯನೊಳಗಿಂದ ಕೆಟ್ಟ ಆಲೋಚನೆಗಳು, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರ್ತವೆ. ಹೃದಯದಲ್ಲಿ ತುಂಬಿಕೊಂಡಿದೆ. ಹೃದಯದಲ್ಲಿ ತುಂಬಿಕೊಂಡಿದೆ. ದೊಡ್ಡ ಫ್ಯಾಕ್ಟ್ರಿ ಎಲ್ಲಿದೆ? ಅದು ಹೃದಯ ಪ್ರೇ. ಸಿನಿಮಾದಲ್ಲಿ ನ್ಯೂಸ್ನಲ್ಲಿ ನೋಡಿ, ದೊಡ್ಡ ದೊಡ್ಡ ಪಾಪಗಳು, ದೊಡ್ಡ ದೊಡ್ಡ ಚರ್ಚ್ಗಳಲ್ಲಿ ಬೈಬಲ್ ಪ್ರಕಾರ ವಾಕ್ಯಗಳು ಕೊಡೋದಿಲ್ಲ. ನೋಡಿದಕ್ಕೆ ದೊಡ್ಡ ಚರ್ಚು, ಸಾವಿರಾರು ಜನರು. ಯೇಸು ಕ್ರಿಸ್ತರು ಹೇಳಿದ್ರಲ್ಲ, ನಾಶನಕ್ಕೆ ಹೋಗುವಂಥ ಬಾಗಿಲು ಆಗಲ್ಲ. ಒಂದು ಪರಲೋಕದ ಬಾಗಿಲು ಚಿಕ್ಕದು ಪ್ರೇ. ಒಂದು ದೊಡ್ಡ ಸಭೆಯಲ್ಲಿ ಸಾವಿರಾರು ಜನ ಹೋಗ್ತಾರೆ ಅಂದರೆ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಅದನ್ನು ನಾಶನಕ್ಕೆ ಕರ್ಕೊಂಡು ಹೋಗುವಂಥದ್ದು. ಎಲ್ಲಿ ಸತ್ಯ ಇರ್ತದೋ ಅಲ್ಲಿ ಸ್ವಲ್ಪ ಜನ ಮಾತ್ರ ಇರ್ತಾರೆ. ಆದ್ದರಿಂದ ದೇವರ ಮಕ್ಕಳೇ, ಇಲ್ಲಿ ಅನೇಕ ಚರ್ಚ್ಗಳಲ್ಲಿ ಬೈಬಲ್ ಪ್ರಕಾರ ದೊಡ್ಡ ಪಾಪಗಳು, ಬೈಬಲ್ಗೆ ವಿರುದ್ಧವಾದಂಥ ವಾಕ್ಯಗಳನ್ನ ಮಾಡಿದ್ರೆ ಹಣವನ್ನು ಸಂಪಾದನೆ ಮಾಡಬೇಕು. ಸುಲಭವಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇರತ್ತೆ.
ಅನೇಕ ಸಭೆಗಳಲ್ಲೂ ಸಹ ನೀವು ನೀವು ದೇವರಿಗೆ ನೀವು ಹೆಚ್ಚೆತ್ತಾಗಿ ಕೊಟ್ಟರೆ ದೇವ್ರು ನಿಮ್ಮನ್ನು ಕೊಡ್ತಾನೆ. ಖಂಡಿತ ನಾವು ಕೊಡೋಣ ಪ್ರೇ. ನಿನ್ನ ಪಾಪವನ್ನು ಮಾಡಿಕೊಂಡು ಮೋಸವನ್ನು ಮಾಡಿಕೊಂಡು ನಿಮ್ಮ ದೇವ್ರಿಗೆ ತಂದು ಕೊಟ್ಟರೆ ಅದರಲ್ಲಿ ನಿನಗೆ ಆಶೀರ್ವಾದ ಇಲ್ಲ ಪರಲೋಕದಲ್ಲಿ. ಅದರಿಂದ ನಾವು ಯಾವಾಗಲೂ ಒಳ್ಳೆಯ ರೀತಿಯಿಂದ ನಾವು ಜೀವನವನ್ನು ಮಾಡಬೇಕಾಗ್ತದೆ. ಪರಲೋಕವನ್ನು ನಾವು ಪಡಿಬೇಕಂದ್ರೆ ಈ ಲೋಕದಲ್ಲಿ ಕಷ್ಟಪಡಬೇಕು ಪ್ರೇ, ತ್ಯಾಗ ಮಾಡಬೇಕು ದೇವ್ರ ಮಕ್ಕಳೇ. ಆದ್ದರಿಂದ ನಾವು ಎಂದಿಗೂ ಸಹ ಪ್ರೇ ದೇಹವನ್ನು ಪ್ರೇ ಅನೇಕರು ಈ ಒಂದು ದೇಹವನ್ನು ಮಾರ್ಕೊಳ್ತಾ ಇದ್ದಾರೆ ಪ್ರೇ. ಇನ್ನು ಕೆಲವರು ಕಳ್ಳತನ ಮಾಡ್ತಾ ಇದ್ದಾರೆ. ಕೆಲಸ ಮಾಡುವ ಸ್ಥಳದಲ್ಲಿ ಹಗರಣಗಳು. ಕಳ್ಳ ಸೇವಕರು ಪವಿತ್ರಾತ್ಮ ಮುಸುಕಿನಲ್ಲಿ ನೋಡುತ್ತೀನಿ ಎಂದು ಸುಳ್ಳು ಹೇಳ್ತಾ ಇರ್ತಾರೆ. ನನಗೆ ಪವಿತ್ರಾತ್ಮ ಮಾತಾಡ್ತಾ ಇದ್ದಾನೆ. ಪವಿತ್ರಾತ್ಮ ಹಿಡಿದು ಬಂದು ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮ ಸದಾಕಾಲ ನಮ್ಮ ಹೃದಯದಲ್ಲಿ ಇರ್ತಾನೆ. ನೋಡಿ ಅನೇಕರಾದರೆ ಯೇಸುನ ಬಿಟ್ಟು ದೇವರನ್ನು ಯಾರು ನೋಡಿಲ್ಲ. ಅನೇಕರಾದರೆ ನಾನು ದೇವರನ್ನು ನೋಡಿದ್ದೀನಿ, ನಾನು ದೇವ್ರ ಹತ್ರ ಮುಖವಾಗಿ ಮಾತನಾಡಿದ್ದೀನಿ. ತುಂಬಿದ ಸಭೆಯಲ್ಲಿ ಪ್ರೇ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ಹೇಳುವಂಥ ಜನರು ಈ ರೀತಿ ಇದ್ದಾರೆ ಪ್ರೇ. ನಾನು ದೇವರನ್ನು ನೋಡಿದ್ದೀನಿ, ನನ್ನ ಹತ್ರ ದೇವರು ಮಾತಾಡಿದ್ದಾರೆ. ಯೇಸು ಕ್ರಿಸ್ತನ ಬಿಟ್ಟರೆ ಯಾರು ಸಹ ತಂದೆಯ ದೇವರನ್ನ ನೋಡಿಲ್ಲ ಪ್ರೇ. ಪವಿತ್ರಾತ್ಮನ ಬಿಟ್ಟರೆ ಯಾವ ಭಕ್ತನೂ ಸಹ ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವಾಗ ಅಂದರೆ ಯೇಸು ಕ್ರಿಸ್ತನ ಎಡೆ ಬಂದ ನಂತರ ಆ ಯೇಸು ಕ್ರಿಸ್ತನ ಕರ್ಕೊಂಡು ಹೋದಾಗ ಅಲ್ಲಿ ನಾವು ತಂದೆಯಾದ ದೇವರನ್ನು ನಾವು ಭೇಟಿಯಾಗ್ಬೋದು. ಹೊರತು ಇವತ್ತು ಮಾನವನ ಶರೀರದಲ್ಲಿ ದೇವರನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಪ್ರೇ. ಅದರಿಂದ ದೇವರ ಮಕ್ಕಳೇ, ಇಲ್ಲಿ ನೋಡುವಾಗ ಪಾಪದ ಮೂಟೆ ತುಂಬಿ ತುಳುಕುತ್ತದೆ ಪ್ರೇ. ದೇವರನ್ನು ಕರೆದಿದ್ದಾನೆ ಪ್ರೇ. 60 ವರ್ಷ 70 ವರ್ಷ ದೇವರ ಆಯುಷ್ಯನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ ಪ್ರೇ. ಅದನ್ನು ಯಾವುದಕ್ಕಾಗಿ ಬಳಸ್ಕೊಳ್ತಾ ಇದ್ದಾನೆ ನಾವು? ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇದ್ದೀನಿ? ನೀನು ಆಯುಸ್ಸನ್ನು ದೇವರಿಗೋಸ್ಕರ ಬಳಸ್ಕೊಳ್ತಾ ಇದೆಯಾ? ನೀವು ಹುಟ್ಟಿನಿಂದ ಇದುವರೆಗೆ ಏನು ಮಾಡಿದ್ಯಾ ಪ್ರೇ? ಬರೀ ಸ್ತುತಿ ಆರಾಧನೆ ಇವತ್ತು ನೋಡಿ, ಬರೀ ಸ್ತುತಿ ಆರಾಧನೆ. ಅದು ದೇವರ ಕೆಲಸ ನಡೀತಾ ಇದೆ. ಜನರಿಗೆ ನಿಜವಾದಂಥ ವಾಕ್ಯವನ್ನು ಕೊಡ್ತಾ ಇದ್ದಾರೆ ಪ್ರೇ? ಇಲ್ಲ ಪ್ರೇ. ಅದರಿಂದ ಆ ವಾಕ್ಯಗಳನ್ನು ಓದಿ ಪ್ರೇ ನಂತರ ನಿನ್ನ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಟ್ಟಿದ್ದಾರೆ ಪ್ರೇ. ಯಾಕಂದರೆ ದೇವ್ರ ವಾಕ್ಯದರೆ ಎಲ್ಲಿ ಪಾಪ ಹುಟ್ಟಿಕೊಳ್ತದೆ ಗೊತ್ತಾ, ಅಲ್ಲಿ ಅದನ್ನು ಕೊಂದಾಕು. ಅದನ್ನು ಆದಷ್ಟು ಬೇಗ ನೀನು ಕೊಂದಾಕು. ಎಲ್ಲಿ ನಿನಗೆ ಪಾಪ ಹುಟ್ಕೋದ ಪ್ರೇರೇಪಣೆ ಇರ್ತದೆ ಅದನ್ನು ಬೇಗ ದೇವರ ಬಳಿ ಮನಕರಾಕಿ, ದೇವರೇ ಈ ಪಾಪವನ್ನು ತೆಗೆದಾಕು ಅಂತ ಆ ವಾಕ್ಯದ ಮೂಲಕ, ಪ್ರಾರ್ಥನೆ ಮೂಲಕ ಅದನ್ನು ತೆಗೆದಾಕುತ್ತಾರೆ, ಅದನ್ನು ಕೊಂದಾಕು. ಯಾಕಂದರೆ ಅದು ಬೆಳೀತಾ ದೊಡ್ಡ ಮರ ಆಗ್ಬಿಡ್ತದೆ. ದೊಡ್ಡ ಮರ ಆಗ್ತದೆ. ಈಗ ಒಂದು ಹನಿ ನೀರು ಬೀಳ್ತಾ ಇದ್ರೆ ಅದನ್ನು ಸರಿಪಡಿಸ್ಬೇಕು. ಬಿಡು ಒಂದು ಹನಿ ನೀರಲ್ಲ ಅಂದ್ಬಿಟ್ಟಿದ್ರೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಗುಂಡಿನ ತುಂಬೋಗ್ಬಿಡ್ತಿರ್ತದೆ. ಅದೇ ರೀತಿ ಪಾಪ ಸ್ವಲ್ಪ ಬರ್ತಿದ್ರೆ ನಾವು ಪ್ರಾರಂಭದಲ್ಲಿ ಅದನ್ನು ಮುರಿದಾಕ್ಬೇಕಾದ್ರೆ, ಯೋಶೋಪನು ಪ್ರಾರಂಭದಲ್ಲಿ ಅದನ್ನು ಮುರಿದಾಕ್ಬಿಟ್ಟ. ಎಂಥ ಒಂದು ಅವನ ಜೀವಿತದಲ್ಲಿ ಎಂಥ ಒಂದು ಪಾಪ ಅವನಿಗೆ ಬರ್ತದೆ. ಆದರೆ ಅದನ್ನು ಅವನು ತಿರುಗು ನೋಡಲಿಲ್ಲ. ಅವನು ಪ್ರಾರಂಭದಲ್ಲೇ ಆ ಸ್ಥಳವನ್ನು ಬಿಟ್ಟು ಓಡ್ಬಿಟ್ಟಿರ್ತದೆ. ಅದ್ರ ನಿಮಿತ್ತ ಅವನು ಕಷ್ಟ ಬತ್ತು, ನೋವು ಬತ್ತು ಪ್ರೇ. ಆದರೆ ದೇವರಿಗಾಗಿ ಅವನು ನಿಂತ್ಕೊಳ್ಳುವಾಗ ಕೊನೆಗೆ ಐಗುಪ್ತ ದೇಶದಲ್ಲಿ ಉನ್ನತವಾದ ಒಂದು ಅಧಿಕಾರಿಯಾಗಿ ದೇವರು ಮಾಡ್ತಾರೆ. ಪ್ರಾರಂಭದಲ್ಲಿ ಅದನ್ನು ಏನು ಮಾಡ್ಕೊಂಡು ನಾವು ಕೊಂದಾಕಬೇಕು. ಯಾಕಂದ್ರೆ ಇಲ್ಲಿ ಹೇಳ್ತಾರೆ, ದೇಹದ ಬೆಳೆದು ನಿನ್ನ ದೇಹಕ್ಕೆ ಏನಾದರೂ ಅಂಟುಕೊಳ್ತಾ ಅದರಿಂದ ಕಡಿದು ಬಿಸಾಡು. ಯಾಕಂದರೆ 1 ಕೊರಿಂಥ 6:12 ಏನಿರ್ತದೆ? 1 ಕೊರಿಂಥ 6:12 ನೋಡೋಣ. ಅಲ್ಲಿ ಪೌಲನು ಹೇಳುವಂಥ ಮಾತು, 1 ಕೊರಿಂಥ ಪುಸ್ತಕ 6:12. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನು ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಭೋಜನ ಪದಾರ್ಥಗಳನ್ನು ಹೊಟ್ಟೆಯ ಭೋಜನ ಪದಾರ್ಥಗಳಿಗಾಗಿಯೂ ಅವೇ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು. ಆದರೂ ದೇಹವು ಅದಕ್ಕೋಸ್ಕರ ಇರುವಂತದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ದೇಹವು ಆಹಾರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಈ ದೇಹ ಪ್ರೇರೆ ಪಾಪ ಮಾಡೋಕ್ಕಲ್ಲ ಪ್ರೇರೆ. ನಿನಗೆ ಕೊಟ್ಟಿರುವಂಥ ದೇಹ ಯಾರಿಗೋಸ್ಕರ? ದೇವರಿಗೋಸ್ಕರ. ನಿನ್ನ ಹೆಂಡತಿ ಗಂಡನಿಗೆ ಉದ್ಯೋಗಗೋಸ್ಕರ ಅಲ್ಲ ಪ್ರೇರೆ. ಹೆಂಡತಿ ಅಂತ ಹೆಂಡತಿಗೋಸ್ಕರ ಬಳಸ್ತಾ ಇದೆಯಾ? ಮಕ್ಕಳಿಗೋಸ್ಕರ ಬಳಸ್ತಾ ಇದೆಯಾ? ಖಂಡಿತ ಅವ್ರ ಊಟವನ್ನು ಕೂಡ ಅವ್ರನ್ನು ಪೋಷಿಸು. ಆದರೆ ನಿನ್ನ ಜೀವನ ಅದೇ ಇರಬಾರ್ದು.
ಒಂದು ಸಾರಿ ಯೋಚನೆ ಮಾಡಿರ್ತಾರೆ. ನಿನ್ನ ದೇಹನ ಯಾವುದಕ್ಕೋಸ್ಕರ ಬಳಸ್ತಾ ಇದ್ದಿರ್ತಾರೆ? ಏನಾದರೂ ನಿನ್ನ ದೇಹವನ್ನು ದೇವ್ರಿಗೋಸ್ಕರ ಬಳಸ್ತಾ ಇದೆಯಾ? ಎಲ್ಲಾದ್ರೂ ಹೋಗಿ ನೀನು ಸುವಾರ್ತೆ ಹೇಳ್ತಾ ಇದೆಯಾ? ಸುವಾರ್ತೆ ಸಾರದ ನಿನ್ನ ಕರ್ತನ ಭೋಜನವನ್ನು ತಿಂತಾ ಇದೆಯಾ? ನಿನ್ನ ದೇಹನ ಯಾವುದಕ್ಕೋಸ್ಕರ ಬಳಸ್ತಾ ಇದೆಯಾ? ಹೌದು ಪ್ರೇ, ಬೆಳಗಿನ ಸಮಯದಲ್ಲಿ, ಮುಂಜಾನೆ ಸಮಯದಲ್ಲಿ ನಿಮ್ಮ ದೇಹವನ್ನು ನಿದ್ರೆಗಿಟ್ಟು ದೇವರಿಗೋಸ್ಕರ ಬಳಸ್ತಾ ಇದ್ದೀರಿ ಪ್ರೇ. ಖಂಡಿತ ದೇವರಿಗೆ ಪ್ರತಿಫಲವನ್ನು ಕೊಡ್ತಾನೆ ಪ್ರೇ. ಯಾವ ಸಮಯ ವೇಸ್ಟ್ ಆದರೂ ಸಹ ಈ ಮುಂಜಾನೆ ಸಮಯದಲ್ಲಿ ದೇವರ ಮಾತನ್ನು ಕೇಳ್ತಾ ಇದ್ರೆ ನಿಮ್ಮ ದೇಹದ ಮೂಲಕ ಅದೆಂದಿಗೂ ಸಹ ಅರ್ಥವಾಗೋದಿಲ್ಲ ಪ್ರೇ. ದೇವರು ತಕ್ಕ ಪ್ರತಿಫಲವನ್ನು ನಿಮಗೆ ಕೊಡಲಿಕ್ಕಿದ್ದಾನೆ. ಅದರಿಂದ ಈ ನಮ್ಮ ದೇಹವನ್ನು ಯಾರಿಗೆ ಒಪ್ಪಿಸ್ಕೋಬೇಕು ಪ್ರೇ? ದೇವರಿಗೆ ಒಪ್ಪಿಸ್ಬೇಕು. ಸೈತಾನಿಗೆ ಬಳಸ್ಕೊಳ್ಬಾರ್ದು ಪ್ರೇ. ಈ ರೀತಿ ಬಳಸಿದ್ರೆ ದೇವರನ್ನು ಬಿಡ್ತಾರ ಪ್ರೇ. ಸೈತಾನಿಗೆ ಈ ದೇಹವನ್ನು ಬಳಸಿದ್ರೆ ಬಿಡ್ತಾರ? ಇದು ಪ್ರಪಂಚದಲ್ಲಿ ಅನೇಕರು ಈ ದೇಹವನ್ನು ಸೈತಾನಿಗೆ ಒಪ್ಪಿಸ್ಕೊಟ್ಟಿದ್ದಾರೆ ಪ್ರೇ. ಕುಡಿಯುವಂಥದ್ದು, ಕೆಟ್ಟತನ ಮಾಡುವಂಥದ್ದು, ವಿಚಾರ ಮಾಡುವಂಥದ್ದು, ಈ ರೀತಿ ಬೆಳೆಸಿದ್ರೆ ದೇವರನ್ನು ಬಿಡ್ತಾರ? ಈ ಕರ್ನಾಟಕದಲ್ಲಿ ಎಷ್ಟು ಕೆಲಸ ಇದೆ ಪ್ರೇ, ನಿನಗೆ ಗೊತ್ತಾ? ಎಷ್ಟೋ ಜನರಿಗೆ ಸುವಾರ್ತೆ ಇಲ್ಲಿ ಬೆರಳೆಣಿಕೆಗೆ ಮಾತ್ರ ಪ್ರೇ ಸುವಾರ್ತೆ ಸತ್ಯವಾಕ್ಯ ಗೊತ್ತು. ಇನ್ನೆಲ್ಲವೂ 99% ಎಲ್ಲರೂ ಸಹ ಸುಳ್ಳುಗಾರರಾಗಿದ್ದಾರೆ ಪ್ರೇ. ಎಲ್ಲರೂ ಮೋಸದಿಂದ ಹೋಗ್ತಿದ್ದಾರೆ. ಆದರೆ ದೇವರು ನನಗೆ ನಿನಗೆ ಈ ಜವಾಬ್ದಾರಿಯನ್ನು, ಸತ್ಯವಾಕ್ಯವನ್ನು ತಿಳಿಸಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಪ್ರೇ. ದಿನೇ 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 ಈ ಸತ್ಯವಾಕ್ಯ ಹರಡ್ತಾ ಇದೆ ಕರ್ನಾಟಕದಲ್ಲಿ ಪ್ರೇ. ಒಂದು ಕಾಲದಲ್ಲಿ ನೀನು ಸಹ ಅಸತ್ಯವಾಗಿ ನಡೀತಾ ಇದ್ದಂಥ ವ್ಯಕ್ತಿಗಳು. ದೇವರು ಈಗೂ ಅನೇಕ ಒಂದು ಸೇವಕರ ಮೂಲಕವಾಗಿ, ರಾಮಸಾರ ಮೂಲಕವಾಗಿ, ಅನೇಕ ದೇವರ ಸೇವಕರ ಮೂಲಕವಾಗಿ ಇವತ್ತು ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ ಪ್ರೇ. ಈ ಮುಂಜಾನೆ ಅನೇಕ ಸೇವಕರ ಮೂಲಕ ನಮ್ಮನ್ನು ಬಲಪಡಿಸ್ತಾರೆ ದೇವರು. ನಾವೆಷ್ಟು ಭಾಗ್ಯವಂತರ ದೇವ್ರ ಮಕ್ಕಳೇ. ಮುಂಜಾನೆ ಎದ್ದು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯನ ಧ್ಯಾನ ಮಾಡುವಂಥದ್ದು ಅದೆಷ್ಟು ಅಮೋಘ ಪ್ರೇ. ಹೌದು, ಇಷ್ಟೊಂದು ಪಾಪವನ್ನು ಮಾಡ್ತೀರಂತ ನಾವು ಈ ವಾಕ್ಯದ ಮೂಲಕ ಕೇಳಿ ನಾವು ಭಯಪಟ್ಟು ದೇವರಿಗೆ ಹತ್ತಿರವಾಗಿ ನಾವು ಜೀವಿಸ್ತಾ ಇದ್ದೀವಿ ಪ್ರೇ. ಈ ದೇಹವನ್ನು ದೇವರಿಗಾಗಿ ನಾವು ಬಳಸ್ತಾ ಇದ್ದೀವಿ. ಸಮಯ ಸಿಕ್ಕಿದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ವಾಕ್ಯ ಓದ್ತಾ ಇದ್ದೀವಿ, ಯಾರ ಹತ್ರ ದೇವ್ರ ಮಕ್ಕಳ ಹತ್ರ ವಾಕ್ಯಗಳನ್ನ ಮಾತಾಡ್ತಾ ಇದ್ದೀವಿ, ಅನೇಕರ ಸುವಾರ್ತೆನ ಹೇಳ್ತಾ ಇದ್ದೀವಿ. ಕೆಲಸ ನಡೀತಾ, ನಮ್ಮ ದೇಹದ ಮೂಲಕ ಕೆಲಸ ನಡೀತದೆ ಪ್ರೇ. ಯಾಕಂದರೆ ಕರ್ನಾಟಕದಲ್ಲಿ ತುಂಬ ಸೇವೆ ಇದೆ ಪ್ರೇ. ಕರ್ನಾಟಕದಲ್ಲಿ ಎಲ್ಲೂ ಯಾವ ಮೂಲೆ ಮೂಲೆಯಲ್ಲೂ ಸುವಾರ್ತೆ ಹೋಗಿಲ್ಲ. ಈ ಸತ್ಯವಾದ ಸುವಾರ್ತೆ ಸೈತಾನ ಎಲ್ಲರನ್ನ ಕೆಡಿಸ್ಬಿಟ್ಟಿದ್ದಾನೆ ದೇವ್ರ ಮಕ್ಕಳೇ. ಅದರಿಂದ ದೇವ್ರ ಮಕ್ಕಳೇ, ಸತ್ಯವಾದಂಥ ಬೋಧನೆ ಸುವಾರ್ತೆ ಇದೆಯಾ? ಸುಳ್ಳು ಬೋಧಕರನ್ನು ನಂಬಿ ವಾಕ್ಯದ ಪ್ರಕಾರ ಮೋಸ ಹೋಗ್ತಿದ್ದಾರೆ. ಅದರಿಂದ ದೇವರು ಪಾಪವನ್ನು ಕಡಿದಾಕಿರಿ ಎಂದರೆ ಪ್ರೇ. 1 ಕೊರಿಂಥ 27ನೇ ವಚನ ನೋಡಿ ಪ್ರೇ. 27ನೇ ವಚನದಲ್ಲೂ ಸಹ ಒಂದು ಮಾತನ್ನು ದೇವರು ಬರೆಸಿದರೆ, 12ನೇ ಅಧ್ಯಾಯ, ಒಂದು ನಿಮಿಷ ಪ್ರೇ. ಅಲ್ಲಿ ಏನಂತ ಹೇಳ್ತಾರೆ ಕೆಳಗಡೆ ಓದಿ. 17ನೇ ವಚನ ಓದೋಣ. 17ನೇ ವಚನ, 1 ಕೊರಿಂಥ ಪುಸ್ತಕ 12ನೇ ಅಧ್ಯಾಯ 17ನೇ ವಚನ. ದೇಹವೆಲ್ಲ ಕಣ್ಣಾದರೆ ಕಿವಿಯಲ್ಲಿ, ಅದೆಲ್ಲ ಕಿವಿಯಾದರೆ ಮೂಗಲ್ಲಿ, ಆದರೆ ದೇವರು ಆ ಅಂಗಾಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ 18 ನೋಡ್ರಿ. 18ನೇ ವಚನ ಏನಂತ, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವಂಥ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರವಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯುವುದಿಲ್ಲವೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿದೆ. ಜಾರವತ್ತದಿಂದ ತಪ್ಪಿಸಿ ಓಡ್ರಿ ಅಂತ ಹೇಳಿದ ಬೈಬಲು. ಪೌಲನು ಹೇಳುವಂಥ ಮಾತು ಪ್ರೇ. ಮತ್ತೆ ನಿಮ್ಮ ದೇಹ ದೇವರಿಗೆ ಗರ್ಭಗುಡಿಯಾಗಿದೆ ಅಂತ ದೇವ್ರ ಮಕ್ಕಳೇ. ನಿಮ್ಮ ದೇಹ ದೇವರಿಗೆ ಗರ್ಭಗುಡಿಯಾಗಿದೆ. ಆದ್ರಿಂದ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಮತ್ತು ನೀವು ಹೇಳ್ತದೆ, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ದೇವರ ಪ್ರಭಾವವನ್ನು ನಾವು ಪ್ರಕಟ ಮಾಡ್ಬೇಕಂದ್ರೆ ನಮ್ಮ ದೇಹದ ಮೂಲಕವಾಗಿ ಯಾವಾಗಲೂ ಸಹ ದೇವರಿಗಾಗಿ ನಾವು ಜೀವಿಸ್ಬೇಕಂದ್ರೆ ನಾವು ಯೇಸುವಿಗೆ ಅಂಗಗಳಾಗಿದ್ದೀವಿ. ಒಂದು ವೇಳೆ ಈ ಒಂದು ಯಾವ ರೀತಿ ಪಾಪವನ್ನು ಮಾಡಿರುವಂಥದ್ದು, ಹೇಗೆ ಈ ಪಾಪವನ್ನು ಹೊರಹಾಕೋದು ಹೇಗೆ ಕೊಲಸ್ಯ ನೋಡಿದ್ರೆ, ಕೊಲಸ್ಯ ಪತ್ರಿಕೆ 3ನೇ ಅಧ್ಯಾಯ 5ರಿಂದ 10ನೇ ವಚನಗಳು ಓದುವಾಗ ನೋಡಿದ್ರೆ, ಕೊಲಸ್ಯ 3ನೇ ಅಧ್ಯಾಯ ನೋಡಿದ್ರೆ 5ರಿಂದ ನಾವು 10ನೇ ವಚನ ಓದಿಕೊಳ್ಳೋಣ.
ಆದುದರಿಂದ ಹ್ಮ್ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡತನ, ಕಾಮಲ, ಅಭಿಲಾಷೆ, ದುರಾಶೆ, ವಿಗ್ರಹ ಆರಾಧನೆ, ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದಿರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಕೊಂಡಿದ್ದಿರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇಲೆಗೆ ದಿನೇ ದಿನೇ ನೂತನವಾಗುತ್ತದೆ, ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಇದನ್ನು ನೋಡಿ, ಪೌಲನು ಹೇಳುವಂತ ಮಾತು, ಆದ್ರಿಂದ ನಿಮ್ಮಲ್ಲಿರುವ ಭೂಸ್ತಂಭವಾದ ಭಾವಗಳನ್ನು ಸಾಯಿಸಿರಿ. ದೇವ್ರ ಮಕ್ಕಳೇ, ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ, ಪರಲೋಕಕ್ಕೆ ಹೋಗ್ಬೇಕಂದ್ರೆ ದೇಹದ ಕೋರಿಕೆಯನ್ನು ನಾವು ಬಯಸಬಾರ್ದು. ಏನಂದ್ರೆ ಡೈಲಿ ಇಲ್ಲದೆ ಭೂಲೋಕದ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತನವನ್ನು, ಬಂಡತನವನ್ನು, ಕಾಮವಿಲಾಸೆ, ದುರಾಸೆ, ವಿಗ್ರಹಾರಾಧನೆ, ಸಮಗ್ರ ಲೋಭ ಇವುಗಳನ್ನು ವಿಸರಿಸಿ ಬಿಡ್ರಿ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗ್ತಂತೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದಪ್ರೆ. ಪೌಲನು ಈ ಒಂದು ಇಂದಿನ ಜೀವಿತ ನಾವು ನೋಡಿದಾಗಪ್ರೆ, ಯೇಸು ಕ್ರಿಸ್ತನ ನಂಬುವ ಮುಂಚಿತವಾಗಿ, ಈ ಸತ್ಯವಾಕ್ಯವನ್ನು ತಿಳ್ಕೊಳ್ಳುವ ಮುಂಚಿತವಾಗಿ ನಾವು ಮಾಮೂಲಿ ಮನುಷ್ಯರಾಗಿದ್ದೆವು. ಆದರೆ ಇಲ್ಲಿ ಹೇಳ್ತಿದ್ರೆ, ನೀವು ಅಂತ್ಯವರಾಗಿದ್ರಿ ಅಂತ ಪೌಲ ಹೇಳ್ತಿದ್ದಾನೆ. ಈ ಕೆಲಸವನ್ನು ನಡೆಸಿದ್ರೆ ಈಗಲಾದರೂ ಕ್ರೋಧ, ಕೋಪ, ಮತ್ಸರೆ, ದೂಷಣ, ಬಾಯಿಂದ ದುರ್ಭಾಷೆಗಳನ್ನು ವಿಸರಿಸಿ ಬಿಡ್ರಿ. ಅಂದ್ರೆ ಬಿಟ್ಬಿಡ್ರಿ, ಇಂಥ ಕೆಲಸಗಳನ್ನ ಮಾಡ್ಬಿಡ್ರಿ ಅಂತ ಪೌಲ ಹೇಳ್ತಿದ್ದಾನೆ. ಒಬ್ಬರಿಗೊಬ್ಬರು ಸುಳ್ಳಾಡದೇರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದುಬಿಟ್ಟು ನೂತನ ಭಾವವನ್ನು ಧರಿಸಿಕೊಂಡಿರಲಿಲ್ಲವೇ? ಈ ಪ್ರಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಗೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಇವತ್ತು ಒಂದು ಕಾಲದಲ್ಲಿ ಜ್ಞಾನ ಇರಲಿಲ್ಲ ನಮಗೆ, ವಾಕ್ಯ ಜ್ಞಾನ. ಇವತ್ತು ಪರಿಪೂರ್ಣವಾದ ಜ್ಞಾನ ನಮಗೆ ಬಂದಿದೆ, ಪರಿಪೂರ್ಣವಾದ ಜ್ಞಾನ ನಮಗೆ ಸಿಕ್ಕಿದೆ. ಅದರಿಂದ ಈ ಜ್ಞಾನದ ಮೂಲಕ ಹೊಸ ಹೊಸ ಸಂಗತಿಗಳನ್ನ ಕಲಿತು ಅನೇಕರಿಗೆ ನಾವು ತಿಳಿಸಬೇಕಾಗ್ತದೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಇದನ್ನ ನಿಜವಾಗ್ಲೂ ಈ ಒಂದು ಪಾಪವನ್ನು ಮಾಡಬಾರ್ದು, ಇವನ್ನ ಬಿಟ್ಟುಬಿಡ್ಬೇಕಂದ್ರೆ ನಾವು ಈ ರೀತಿ ಈ ವಾಕ್ಯಗಳನ್ನ ಪಾಲಿಸಬೇಕಾಗಿದೆ. ದಿನೇ ದಿನೇ ನಮ್ಮನ್ನು ನಾವು ನೂತನ ಪಡಿಸಬೇಕಾಗ್ತದೆ. ಯಾಕಂದರೆ ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅಶುದ್ಧವಾದದ್ದು ಯಾವುದು ಸಹ ಪರಲೋಕ ರಾಜ್ಯದಲ್ಲಿ ಸೇರುತ್ತಿಲ್ಲ ದೇವ್ರ ಮಕ್ಕಳೇ. ಆದ್ದರಿಂದ ನೀನು ನಿತ್ಯ ಜೀವವನ್ನು ಪಡಿಬೇಕಂದ್ರೆ ಕಷ್ಟಪಡಬೇಕು ಪ್ರೇ, ಅನೇಕ ತ್ಯಾಗಗಳನ್ನು ಮಾಡಬೇಕು ಪ್ರೇ. ನೋಡಿ ಪ್ರೇ, ಅನೇಕ ಅಪೊಸ್ತಲರನ್ನು ನೋಡಿ, ಮೋಸೆಯೇ ನೋಡಿ. ಮೋಸೆಯು ತನ್ನ ಜೀವಿತ ಕಾಲಗಳ ದೇವರ ಸೇವೆಯನ್ನು ಮಾಡಲ್ಪಟ್ಟನು. ಈ ಲೋಕದಲ್ಲಿ ಯಾವುದೂ ಆಸೆ ಪಡಲಿಲ್ಲ. ಅಬ್ರಾಮನು, ಈಸಾಕನು, ಯಾಕೋಬರು ಅವರು ದೇವರಿಗಾಗಿ ಬದುಕಿದ್ರು ಪ್ರೇ. ಈ ಲೋಕದ ಬದುಕಿಗಾಗಿ, ಈ ಲೋಕದ ಆಸ್ತಿಗಾಗಿ ಅವರು ಜೀವಿಸಲಿಲ್ಲ. ಎಲ್ಲವನ್ನ ತ್ಯಾಗ ಮಾಡಿದವರಾಗಿ ಈ ಲೋಕದಲ್ಲಿ ಜೀವಿಸಲ್ಪಟ್ಟರು. ಯೇಸುವನ್ನು ಆಡಿದಂಥ ಮರಿಯಳು ನೋಡಿದ್ರೆ ಅನೇಕ ಕಷ್ಟಗಳನ್ನು ಅನುಭವಿಸಿದಳು. ಕಾರಣ ಆ ಪರಲೋಕ ರಾಜ್ಯವನ್ನು ಏಕಾದರೂ ಮಾಡಿ ನಾವು ಪಡೆಯಬೇಕೆಂಬುದಾಗಿ. ಸ್ಟೇಫನ ಜೀವಿತ ನೋಡಿದ್ರೆ ಅವನ ಸತ್ಯವನ್ನು ಸಾರವಾಗ ಅನೇಕರು ಅದನ್ನು ಕಲ್ಲಲ್ಲಿ ಹೊಡೆದು ಅದನ್ನು ಕ್ರೂರವಾಗಿ ಸಾಯಿಸಲ್ಪಟ್ಟರು. ಆದರೂ ಸಹ ಅವನ ಕರ್ತನಿಗಾಗಿ ನಿಂತ್ಕೊಂಡಪ್ರೆ. ಬರ್ತಲೋಮೇನಾಗಿರ್ಬೋದು ಪ್ರೇ, ಆ ಪೇತ್ರನಾಗಿರ್ಬೋದು, ಪೌಲನಾಗಿರ್ಬೋದು, ಎಲ್ಲರೂ ಸಹ ನೋಡ್ರಿ ಪ್ರೇ, ದೇವರಿಗಾಗಿ ತಮ್ಮ ದೇಹಗಳನ್ನೇ ಕೊಟ್ಟಿದ್ದಾರೆ ಹೊರತು ಅವರ ದೇವರಿಂದ ಯಾವುದೇ ಒಂದು ಈ ಭೂಲೋಕದ ವಸ್ತುಗಳನ್ನು ಅವರು ಬಯಸ್ತಿಲ್ಲ ಪ್ರೇ. ಅವ್ರು ಗೊತ್ತು, ಈ ಲೋಕವು ಮುಗಿದ ನಂತರ ಇನ್ನೊಂದು ಲೋಕ ಇದೆ. ಯಾಕಂದ್ರೆ ನೋಡಲಿ, ಇಬ್ರಿಯ ಬರೆದ ಪತ್ರಿಕೆ 11:24 ನೋಡುವಾಗ ಮೋಸೆ ಹೇಳುವಂಥ ಮಾತು ಬಹಳ ಅದ್ಭುತವಾಗಿದೆ ಪ್ರೇ. ಇಬ್ರಿಯ ಬರೆದ ಪತ್ರಿಕೆ ನೋಡಲಿ, ಮೋಸೆ ಹೇಳುವಂಥ ಮಾತು ಎಷ್ಟು ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅಲ್ಲಿ ಒಂದು ಮಾತನ್ನು ನಾವು ನೋಡೋಣ, ಗಮನಿಸಿ. ಏನಂತ ಹೇಳ್ತಾರೆ, 25ನೇ ವಚನ ಓದಿಪ್ರೆ. 25ನೇ ವಚನ, ಸ್ವಲ್ಪ ಕಾಲ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಒಂದು ತೀರ್ಮಾನ ಮಾಡ್ತಾನೆ ಪ್ರೇ. ಅವನ ತೀರ್ಮಾನ ಎಷ್ಟು ಅದ್ಭುತವಾಗಿದೆ ನೋಡಿ ಪ್ರೇ. ಆತನು ಐಗುಪ್ತ ದೇಶದಲ್ಲಿ ಒಂದು ಅರಸನಾಗ್ಬೋದಾಯಿತು, ಉನ್ನತ ಹುದ್ದೆಯಲ್ಲಿ ಇರ್ಬೋದಾಯಿತು.
ಆದರೆ ಅವನು ಹೇಳ್ತಾನೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸಿ ಸ್ವಲ್ಪ ಕಾಲ ಈ ಭೂಮಿಯಲ್ಲಿ ಪುರೇ, ಏನು 60 ವರ್ಷ 70 ವರ್ಷ ನೀನು ಉಣ್ಬೋದು ತಿನ್ಬೋದು ಪಾಪದಲ್ಲಿ ಜೀವಿಸ್ಬೋದು, ನಂತರ ನೀನು ಈ ಲೋಕ ಬಿಟ್ಟು ಹೋಗಲೇಬೇಕು. ಈ ಲೋಕದಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಕಾಲ ಪಾಪ ಭೋಗ, ನೀನು ಯೌವನ ಇರೋ ಗಂಟೆ ನೀನು ಪಾಪ ಮಾಡ್ತೀಯ, ಆ ಒಂದು ಕೈಯೋ ಒಂದು ಕಾಲೋ ನಿನ್ನ ಕಣ್ಣು ಬಿದ್ದಿದ್ರೆ ನೀನು ಕೂತದ ಸ್ಥಳದಲ್ಲಿ ಅವನನ್ನು ಕೂತ್ಕೋಬೇಕಾಗ್ತದೆ. ಯಾವುದೋ ಯಾವುದೋ ಒಂದು ಕಾಯಿಲೆ ಬಂದರೆ ನಿನ್ನ ಜೀವನ ಹಾಳಾಗ ಹೋಗ್ತದೆ ದೇವ್ರ ಮಕ್ಕಳೇ. ಆದ್ದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಆದ್ರೆ ಹೇಳ್ತದೇನೆ, ಹೌದು ಸ್ವಲ್ಪ ಕಾಲ ಪಾಪ ಭೋಗ ಅನುಭವಿಸೋಕ್ಕಿಂತ ದೇವ ಜನರಿಗೆ ಕಷ್ಟವನ್ನು ಅನುಭವಿಸಿದ ಒಳ್ಳೆಯದನ್ನು ತೀರ್ಮಾನಿಸಿಕೊಳ್ಳೋನು. ಐಕ್ಯದ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆ ಶ್ರೇಷ್ಠವಾಗಿ ಎನಿಸ್ಕೊಂಡನು. ಯಾಕಂದ್ರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟನು. ಬರುವ ಪ್ರತಿಫಲ, ಈ ಲೋಕದಲ್ಲಿ ಪ್ರತಿಫಲಕ್ಕೋಸ್ಕರ ಜೀವಿಸ್ಬೇಡ್ರಿ. ಈ ಲೋಕದಲ್ಲಿ ಏನೋ ಸಂಪಾದನೆ ಮಾಡ್ಕೊಳ್ಬೇಕಂತ ತಗೊಬಿಡ್ಬೇಡ್ರಿ. ನನಗೆ ಖಂಡಿತ ನಾನು ಈ ಲೋಕವನ್ನು ಬಿಟ್ಟು ಹೋದ ನಂತರ ನನಗೆ ಶ್ರೇಷ್ಠವಾಗಿ ದೇವರು ಕೊಡ್ತಾನೆ. ಪರಲೋಕದಲ್ಲಿ ನಿತ್ಯ ಲೋಕದಲ್ಲಿ ನನ್ನ ದೇವರು ಉನ್ನತ ಸ್ಥಾನದಲ್ಲಿ ಇಡ್ತಾನೆ ಎಂಬುದಾಗಿ ನೀವು ಆಲೋಚನೆ ಮಾಡ್ರೆ, ಎಲ್ಲರ ಮುಂದೆ ದೇವರು ನನ್ನ ಮಗನೇ ಎಂಬುದಾಗಿ ಕೇಳ್ತಾನೆ, ನನ್ನ ಮಗನ ಎಂಬುದಾಗಿ ಒಪ್ಪಿಕೊಳ್ತಾನೆ. ಅದಕ್ಕಾಗಿ ಮೋಸ ಈ ಲೋಕದಲ್ಲಿ ಯಾವುದು ಇಷ್ಟಪಡದೆ ಅದನ್ನು ದೇವರಿಗಾಗಿ ತನ್ನ ಜೀವಿತವನ್ನೇ ಸಮರ್ಪಿಸಲ್ಪಟ್ಟರೆ. ದೇವರ ವಾಕ್ಯವನ್ನು ಕೇಳುವಂಥ ದೇವ ಮಗುವೆ, ನನ್ನ ಜೀವಿತ ಹೇಗಿದೆ? ಈ ಲೋಕಕ್ಕಾಗಿ ನಾವು ತಗೊಳ್ತಾ ಇದ್ದೀವ? ಈ ಲೋಕಕ್ಕಾಗಿ ನಾವು ಜೀವಿಸ್ತಾ ಇದ್ದೀವ? ಪಾಪಕ್ಕೋಸ್ಕರ ಆತರ ಪಡ್ತಾ ಇದ್ದೀವ? ನಿನ್ನ ದೇಹದ ಮೂಲಕ ಅನೇಕ ಪಾಪಕ್ಕೆ ನೀನು ಪ್ರೇರೇಪಣೆ ಮಾಡ್ತಾ ಇದೀಯಾ? ನಾವು ಇಂದಿನಿಂದ ಎಲ್ಲವನ್ನ ವಿಸರ್ಜಿಸಿ ಬಿಡು. ದೇವರಿಗಾಗಿ ಬದುಕು, ದೇವರಿಗಾಗಿ ನೀನು ತ್ಯಾಗ ಮಾಡು. ನಿನ್ನ ಸಮಯ ಸಿಕ್ಕಿದಾಗೆಲ್ಲ ದೇವರ ಧ್ಯಾನ ಮಾಡು, ಪ್ರಾರ್ಥಿಸು, ದೇವರ ವಾಕ್ಯಗಳನ್ನು ಧ್ಯಾನಿಸು. ಅನೇಕರಿಗೆ ಈ ಸತ್ಯ ಸುವಾರ್ತನೆ ಸಾರಲ್ಪಡು. ನಿನ್ನ ಕೊಟ್ಟಂತ ಈ ಒಂದು ಶ್ರೇಷ್ಠ ಭಾಗ್ಯವನ್ನು ಉಪಯೋಗಿಸ್ಕೋ. ಯಾಕಂದ್ರೆ ನಾವು ಮುಂದಿನ ವರ್ಷ ಇರ್ತೀವೋ ನಮ್ಗೆ ಗೊತ್ತಿಲ್ಲ. ನಮಗೆ ದೇವರು ಜೀವಿತ ಅವಧಿಯನ್ನು ಎಷ್ಟು ದಿನ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಇರುವಂಥ ಕಾಲಗಳ ಕಾಲ ನಾವು ದೇವರ ಕೆಲಸವನ್ನು ಮಾಡೋಣ. ದೇವರಿಗಾಗಿ ಒಂದು ಚಿಕ್ಕ ಕೆಲಸನ ನಾವು ಮಾಡೋಣ ದೇವ್ರ ಮಕ್ಕಳೇ. ಯಾಕಂದ್ರೆ ಆತನು ಹೇಳುವಂಥ ಮಾತು, ನಾನು ದೇವ ಜನರಿಗೆ ಕಷ್ಟ ಅನುಭವಿಸ್ತೀನಿ, ಕ್ರಿಸ್ತನ ನಿಮಿತ್ತವಾಗಿ ನನ್ನ ಕಷ್ಟಗಳನ್ನು ಅನುಭವಿಸ್ತೀನಿ. ಯಾಕಂದ್ರೆ ನಾನು ಬರುವಂಥ ಭಾಗ್ಯವನ್ನು ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಂಥ ಒಂದು ನಂಬಿಕೆ ಮೋಸ ಜೀವಿತದಲ್ಲಿ ನೋಡಿದ್ರೆ. ಇವತ್ತಿನ ದಿನಗಳಲ್ಲಿ ನೀವು ಯೇಸುವನ್ನು ನಂಬಿದ್ರೆ ನಿಮಗೆ ಅದು ಕೊಡ್ತಾರೆ, ಯೇಸುವನ್ನು ನಂಬಿದ್ರೆ ಅದು ಬರ್ತದೆ, ಇದು ಬರ್ತದೆ ಅಂತ ಹೇಳಿ ಮಾಯ ಮಾತುಗಳನ್ನಾಡಿ ಅನೇಕರನ್ನ ಮಂಕುಬೂದಿ ಹಚ್ಚಿ ಸೈತಾನನು ಎಲ್ಲರನ್ನ ದೊಡ್ಡ ಸೇವಕರು ಇಟ್ಬಿಟ್ಟಿದ್ದಾನೆ. ಸೈತಾನಂದ್ರೆ ದೊಡ್ಡ ಸೇವಕರುಗಳನ್ನ ಇಟ್ಬಿಟ್ಟಿದ್ದಾನೆ. ಅವರ ಮೂಲಕ ಪ್ರಪಂಚದಲ್ಲಿ ಅನೇಕರನ್ನ ಮರುಳು ಮಾಡಿ ಮಾಯ ಮಾಡಿ ನರಕದ ಪಾಲಾಗ್ತದೆ. ನನಗಾದರೂ ನಿನಗಾದರೂ ದೇವರು ಇಂಥ ಒಂದು ಸದಾವಕಾಶಗಳನ್ನ ಮುಂಜಾನೆ ಸಮಯದಲ್ಲಿ ಕೊಟ್ಟಿದ್ದಾನೆ. ಪ್ರತಿದಿನ ದೇವರ ಮಾತುಗಳನ್ನ ಕೇಳುವಂಥ ಅವಕಾಶವನ್ನು ದೇವರು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಅದರಿಂದ ನಮ್ಮ ಹೃದಯಗಳನ್ನು ಸಿದ್ಧಪಡಿಸ್ಕೊಳ್ಳೋಣ. ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಯಾವ ರೀತಿ ಆ ಒಂದು ಜಕ್ಕಾಯನು ದೇವ್ರಿಗೋಸ್ಕರ ತ್ಯಾಗ ಮಾಡಲ್ಕೊಂಡು ದೇವ್ರಿಗೋಸ್ಕರ ಅವನು ನಿಂತ್ಕೊಂಡು ಯೇಸುವನ್ನು ಹಿಂಬಾಲಿಸುವಾಗ ನಾವು ಈ ಲೋಕದಲ್ಲಿ ಯಾವುದಕ್ಕೂ ನಾವು ಇಷ್ಟಪಡಬಾರ್ದು. ಅಪೊಸ್ತಲರು ಅದೇ ಮಾಡಿದ್ರು. ತಮ್ಮ ಎಲ್ಲ ಚರಜರ ವಾಸ್ತುಗಳನ್ನು ಮಾರಿ ಅಪೊಸ್ತಲರ ಪಾದಗಳು ಕೊಡ್ತಿರಂತೆ. ಯಾಕಂದ್ರೆ ದೇವರ ಉನ್ನತ ಸೇವೆಯನ್ನು ಉನ್ನತವಾಗಿ ನಡೆಯಬೇಕಂತ. ಅದೇ ರೀತಿ ನಾವು ಸಹ ನಾವು ಕೆಲಸ ಮಾಡೋಣ, ಖಂಡಿತ ಕೆಲಸ ಮಾಡೋಣ. ಆದರೆ ಹೆಚ್ಚಾಗಿ ನಾವು ದೇವರಿಗಾಗಿ ನಾವು ದುಡಿಯೋಣ. ಆ ಕೆಲಸ ಮಾಡೋದು ದೇವರಿಗಾಗಿ ನಾವು ಮಾಡಬೇಕು, ದೇವರ ಸೇವೆಗಾಗಿ ನಾವು ದುಡಿಬೇಕು. ನಿನ್ನ ಕೈ ಸುವಾರ್ಥ ಸರ್ಕಾರ ಶುರುವಾಸ ಯಾರು ಸಾರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು. ದೇವರಾಗ ಖಂಡಿತವಾಗಿಯೂ ನಿನ್ನೆ ಒಂದು ಲೆಕ್ಕವನ್ನು ಆತನು ಇಟ್ಟಿರ್ತಾನೆ. ಅದೆಂದಿಗೂ ವೇಸ್ಟ್ ಆಗಲ್ಲ. ದೇವರ ಒಂದು ಸೇವೆಗೆ ನಿನ್ನ ಸಹಾಯ ಮಾಡುವಾಗ ಅದೆಂದಿಗೂ ವೇಸ್ಟ್ ಆಗಲ್ಲ. ದೇವರು ಪರಲೋಕದಲ್ಲಿ 100ರಷ್ಟು ಪ್ರತಿಫಲವನ್ನು ಕೊಡಲಿಕ್ಕೆ ಇದ್ದಾರೆ. ಅದರಿಂದ ದೇವರ ಮಕ್ಕಳೇ, ಹೌದು, ಪರಲೋಕವನ್ನು ಪಡೆಯಬೇಕಂದ್ರೆ ಕಷ್ಟ. ಅಪೊಸ್ತಲರ ಕೃತ್ಯಗಳು 14 ನೋಡಿ. ಅಪೊಸ್ತಲರ ಕೃತ್ಯಗಳು 14 22ನೇ ವಚನವನ್ನು ನೋಡಿಕೊಳ್ಳೋಣ. 22 ಓದಿ, ಕೊನೆಯ ವಚನ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಇದಲ್ಲದೆ ನೋಡಿ, ನಾವು
ಬಹು ಕಷ್ಟಗಳನ್ನು ತಾಳಿ ದೇವರ ರಾಜ್ಯಗಳಿಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ದೃಢಗೊಳಿಸಿದರು. ನೋಡಿ, ಅಪೊಸ್ತಲನಾದ ಪೌಲನು ಅಲ್ಲಿರುವಂಥ ದೇವ ಜನರಿಗೆ ಹೇಳ್ತಾ ಇದ್ದಾನೆ, ಬಹು ಕಷ್ಟಗಳು ತಾಳ್ಬೇಕಂತೆ. ಎಲ್ಲಿ ಹೋಗ್ಬೇಕಂದ್ರೆ ದೇವರ ರಾಜ್ಯದೊಳಗೆ, ಅಂದರೆ ಆ ಕ್ರಿಸ್ತನ ರಾಜ್ಯದೊಳಗೆ ಪರಲೋಕಕ್ಕೆ ನಾವು ಹೋಗ್ಬೇಕಂದ್ರೆ, ಆ ತಂದೆಯ ಬಳಿಗೆ ನಾವು ಹೋಗ್ಬೇಕಂದ್ರೆ ಬಹು ಕಷ್ಟಗಳನ್ನು ಅನುಭವಿಸ್ಬೇಕಂತಪ್ರೆ, ಬಹು ಕಷ್ಟಗಳನ್ನು ತಾಳ್ಕೊಳ್ಬೇಕಂತೆ. ಯಾವಾಗ ನೀವು ಸತ್ಯವಾದ ಸುವಾರ್ತೆನ ನಂಬ್ತೀವಪ್ರೆ, ಸತ್ಯವಾದ ರೀತಿ ಹೇಳ್ತೀವಿ, ಯಾರು ನಿನ್ನ ಇಷ್ಟಪಡೋದಿಲ್ಲ, ಯಾರು ನಿನ್ನ ಇಷ್ಟಪಡೋದಿಲ್ಲ. ಆದರೆ ದೇವರನ್ನೇ ಬಹು ಕಷ್ಟಗಳನ್ನು ತಾಳ್ಕೊಬೇಕಂತಪ್ರೆ. ನೀನು ದೇವ್ರ ನಂಬಿ ರಾಜ ಸಿಗ್ತದೆ, ದೇವ್ರ ನಂಬಿ ಸಿಗ್ತದೆ, ಇದೆಲ್ಲಪ್ರೆ ದೇವರ ನಂಬಿದಾಗ ನಿನಗೆ ಏನು ಸಿಗುತ್ತದೆ? ಪರಲೋಕ ಸಿಗುತ್ತದೆ, ನಿತ್ಯ ಜೀವ ಸಿಗುತ್ತದೆ. ಆ ನಿತ್ಯ ಜೀವಕ್ಕೆ ಪಡಬೇಕಾದ್ರೆ ಬಹು ಕಷ್ಟಗಳನ್ನು ನೀನು ತಾಳ್ಕೋಬೇಕಾಗ್ತದೆ. ಅನೇಕ ಭಕ್ತರು ನೋಡಿ, ಅನೇಕ ಭಕ್ತರುಗಳನ್ನು ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಏನಿಗೆ ನಾವು ಒಂದೇ ಒಂದು ಗುರಿ, ನಾವು ಪರಲೋಕನ ಪಡೆಯಬೇಕು, ನಿತ್ಯ ಜೀವ ಪಡೆಯಬೇಕು ಎಂಬುದಾಗಿ. ಅದರಿಂದ ಪೌಲ ಹೇಳಿದ ನಾವು ಬಹು ಸಂಕಟನ ತಲೆ ದೇವರ ಜೊತೆಗಿಸಬೇಕು. ಅದರಿಂದ ನಾವು ಯಾರು ಸಹ ನಿತ್ಯ ಜೀವ ಅಷ್ಟು ಸುಲಭ ಆಗ್ತದೆ, ಪರಲೋಕ ಅಷ್ಟು ಸುಲಭ ಆಗ್ತದೆ ಅಂತ ನಾವು ನೆನೆಸಬಾರ್ದು. ಆ ಕೆಲಸವನ್ನು ನಾವು ಮಾಡಬೇಕಂದ್ರೆ ಈ ಲೋಕದಲ್ಲಿ ತ್ಯಾಗ ಮಾಡಬೇಕು. ಒಬ್ಬ ನಾವೊಂದು DC ಆಗಬೇಕಂದ್ರೆ ನಾವು ಸುಮ್ಮನೆ ಆಗೋಕ್ಕಾಗಲ್ಲ. ಒಬ್ಬ ಡಾಕ್ಟರ್ ಆಗ್ಬೇಕಂದ್ರೆ ಅವನು ಸುಮ್ಮನೆ ಆಗೋಕ್ಕಾಗಲ್ಲ. ಅವನು ಪ್ರಯಾಸ ಪಡಬೇಕು, ಅವನು ಚೆನ್ನಾಗಿ ಓದಬೇಕು, ಹಗಲು ರಾತ್ರಿ ಅವನು ಓದಬೇಕು. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅವನು ಓದಬೇಕು. ಆಗ ಅವನು ಒಂದು ದಿನ ಅವನ ಪ್ರತಿಫಲವನ್ನು ಅವನು DC ಆಗ್ತಾನೆ. ಒಬ್ಬ ಒಂದು ಎಲೆಕ್ಷನ್ ಗೆಲ್ಲಬೇಕನ್ನೋ ಸುಮ್ಮನೆ ಆಗಲ್ಲ. ಅನೇಕ ಖರ್ಚುಗಳನ್ನು ಮಾಡಬೇಕು, ಅನೇಕ ಪ್ರಯಾಸ ಪಡ್ಬೇಕು ಅವನು. ಅದೇ ರೀತಿ ಈ ಲೋಕರಿಗೆ ಯಾವುದೇ ಒಂದು ಕೆಲಸ ತಿಳಿಸ್ಕೋಬೇಕಾದ್ರೆ ನೀನು ಕಷ್ಟಪಡಬೇಕು. ಅದೇ ರೀತಿ ಆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ದೇವರಿಗಾಗಿ ಬದುಕಬೇಕು, ದೇವರಿಗಾಗಿ ಪ್ರಯಾಸ ಪಡಬೇಕು. ಆಗ ನಿಮಗೆ ನಿತ್ಯ ಜೀವ ದೊರಕುತ್ತದೆ. ಅದರಿಂದ ಈ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಸಹ ನಿತ್ಯ ಜೀವಕ್ಕೋಸ್ಕರ ಪ್ರಯಾಸ ಪಡೋಣ. ನಮ್ಮಿಂದ ಆದಷ್ಟು ಸಹ ಕರ್ತನ ಸೇವೆಯನ್ನು ಮಾಡೋಣ ಅಂತ ಹೇಳುತ್ತಾ, ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶ್ವಸ್ತಿಲಿ ಅಂತ ಹೇಳುತ್ತಾ ಇನ್ನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ಈ ಮುಂಜಾನೆ ಸಮಯದಲ್ಲಿ ನಿನ್ನ ಮಾತುಗಳನ್ನ ಕರ್ತನೆ ಇದ್ದಾಗ ದೇವರೇ, ನಿನ್ನ ಮಕ್ಕಳಿಗೆ ದೇವರೇ ಈ ಒಂದು ವಿಷಯವನ್ನು ತಿಳಿಸಲ್ಪಟ್ಟಿದ್ದೀನಪ್ಪ. ಯಾರೆಲ್ಲ ಈ ನಿನ್ನ ಮಾತುಗಳನ್ನ ಕೇಳಿದ್ರು ದೇವರೇ, ದೇವರೇ ನಾವೆಲ್ಲರೂ ದೇವರ ವಾಕ್ಯಗಳನ್ನು ಕಲಿಯೋದಕ್ಕೆ ದೇವರೇ ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನ ತಾಳ್ಕೊಳ್ಳೋಕೆ ಸಹಾಯ ಮಾಡಪ್ಪ. ಈಗ ಈ ಮುಂಜಾನೆ ಸಮಯದಲ್ಲಿ ಪರಿಶುದ್ಧಾತ್ಮ ಮೂಲಕವಾಗಿ ದೇವರೇ ಪ್ರೇರೇಪಣೆ ಮಾಡಿ ಒಳ್ಳೆಯ ಆಲೋಚನೆ ಮೂಲಕವಾಗಿ ನಮ್ಮನ್ನು ದೃಢಪಡಿಸೋದಕ್ಕಾಗಿ ಸ್ತೋತ್ರ ತಂದೆ. ಯಾರೆಲ್ಲ ಇದಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ ದೇವರೇ, ಮಕ್ಕಳನ್ನ ಆಶ್ವಾಸ ಬಲಪಡಿಸು. ಯಾರೆಲ್ಲ ನಿನ್ನ ಮಾತುಗಳನ್ನು ಕೇಳಿದರೆ ದೇವರೇ, ಅವರೆಲ್ಲರೂ ಆತ್ಮಿಕವಾದ ರೀತಿಗೆ ಬಲಪಡಿಸಪ್ಪ. ಮತ್ತು ದೇವರೇ, ಈ ಒಂದು ಗೂಗಲ್ ಮೀಟಿಂಗು ಇನ್ನೂ ಅನೇಕ ಕಡೆ ಹರಡಲ್ಪಡಲಿ. ಅನೇಕರು ಬಂದು ದೇವರೇ ಮುಂಜಾನೆ ಈ ವಾಕ್ಯವನ್ನು ಧ್ಯಾನ ಮಾಡಲಿಪ್ಪ ದೇವರೇ. ಈಗ ಸ್ವಾಮಿ ತಿರುಗಂದಾವರ್ತಿ ಇಂಥ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳಪ್ಪ. ಎಲ್ಲರೂ ನಿಮ್ಮ ಕರೆಗಳು ಒಪ್ಪಿಸ್ಕೊಡ್ತೀನಿ. ನೀವು ತನ್ನ ನಡೆಸಿರಿ, ಬಲಪಡಿಸಿರಿ. ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ, ಜಯ ಕೊಡೋದಕ್ಕಾಗಿ ವಂದನೆ. ಯೇಸು ಪ್ರಭು ಹೆಸರಲ್ಲಿ ತಂದೆ, ಆಮೆನ್. ಅಂತ್ಯಾಶವನ್ನು ಕೊಡಪ್ರೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ಸಮಾಧಾನ ಐಕ್ಯತೆಯು ಈ ಗೂಗಲ್ ಮೀಟಿಂಗ್లో ಎಲ್ಲ ಮಕ್ಕಳಿಗೂ, ಪ್ರತಿನಿತ್ಯ ದೇವರ ಸೇವೆ ಮಾಡಲಿಕ್ಕೆ ಬರುವಂಥ ಎಲ್ಲ ಮಕ್ಕಳಿಗೂ ನಿತ್ಯ ಕಾಲಕ್ಕೂ ಇರಲಿ. ಆಮೆನ್. ಎಲ್ಲರಿಗೂ ವಂದನೆಗಳು.